ಬನ್ನಿ ಇವತ್ತು ನೋಡೋಣ ಒಂದಲ್ಲ ಎರಡು ಗಾಡಿಗಳ ಬಗ್ಗೆ ವಿಮರ್ಶೆ ನಮ್ಮ ವೀಕ್ಷಕರಿಗಾಗಿ. ನನ್ನ ಹತ್ರ ಇದೆ ಇವತ್ತು ಹೋಂಡಾ ಆಕ್ಟಿವಾದ 125 cc ಗಾಡಿ. ಇದು ಮೊದಲಿಗೆ ಲಾಂಚ್ ಆಗಿದ್ದು ಭಾರತದಲ್ಲಿ 2001ರಲ್ಲಿ. ಯಾವ ರೀತಿ ಮೊದಲು ಬಜಾಜ್ ಚೇತಕ್ 80ನೇ ಹಾಗೂ 90ನೇ ದಶಕದಲ್ಲಿ ಎಷ್ಟು ಪ್ರಸಿದ್ಧಿ ಆಗಿತ್ತೋ ಅದೇ ರೀತಿನಲ್ಲಿ ಇವತ್ತು ಆಕ್ಟಿವಾ ಕೂಡ ಅದೇ ಸ್ಟೇಟಸ್ ನ ಎಂಜಾಯ್ ಮಾಡ್ತಿದೆ. ಸ್ಕೂಟರ್ ಅಂದ್ರೆ ಆಕ್ಟಿವಾ ಅನ್ನೋ ತರ ಆಗ್ಬಿಡಿದೆ. ಹಾಗೇನೆ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಪ್ರತಿ ತಿಂಗಳಿಗೆ 2 ಲಕ್ಷಕ್ಕೂ ಹೆಚ್ಚು ಗಾಡಿಗಳನ್ನ ಇವರು ಮಾರಾಟ ಮಾಡ್ತಾರೆ. ನನ್ನ ಹತ್ರ ಇದೆ ಓಲಾ S1 Pro ಫಸ್ಟ್ ಜನರೇಷನ್. ಅದು ಪೆಟ್ರೋಲ್ ಸ್ಕೂಟರ್ಗಳಲ್ಲಿ ಮ್ಯಾಕ್ಸಿಮಮ್ ಸೇಲ್ಸ್ ಆಗೋ ಗಾಡಿ. ಇದು ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಮ್ಯಾಕ್ಸಿಮಮ್ ಸೇಲ್ಸ್ ಆಗೋ ಗಾಡಿ. ಇದು ತಿಂಗಳಿಗೆ ಅಂದಾಜು 25,000 to 30,000 ಗಾಡಿ ಸೇಲ್ ಆಗ್ತಾ ಇದೆ. ಅದ್ರದ್ದು 10% ಅಷ್ಟೇ. ಆದ್ರೂ ಇಂಡಿಯಾದಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಎಲೆಕ್ಟ್ರಿಕ್ ಸ್ಕೂಟರ್ ಇದೇನೆ. ಈ ಕಂಪ್ಯಾರಿಸನ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಜಾಸ್ತಿ ಕಾಣಿಸೋಕೆ ಶುರು ಆಗಿದಾವೆ. ಅಡ್ವರ್ಟೈಸ್ಮೆಂಟ್ ಜಾಸ್ತಿ ನೋಡ್ತಾ ಇದೀವಿ. ಗವರ್ಮೆಂಟ್ ಇಂದ ಸಬ್ಸಿಡಿ ಸಿಗ್ತಾ ಇದೆ. ರೋಡ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದರಿಂದಾಗಿ ಮನೇಲಿ ನಾವೊಂದು ಸ್ಕೂಟರ್ ತಗೋಬೇಕು ಅಂದಾಗ ಪೆಟ್ರೋಲ್ ತಗೊಳ್ಬೇಕು ಎಲೆಕ್ಟ್ರಿಕ್ ತಗೊಳ್ಬೇಕು ಅನ್ನೋ ವಿಮರ್ಶೆ ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವ್ ಅಂದ್ಕೊಂಡಿದ್ದು ನಾವೇ ಟ್ರೈ ಮಾಡಿ ನೋಡೋಣ, ಕಂಪೇರ್ ಮಾಡಿ ನೋಡೋಣ, ಅಂಡ್ ಯಾವ ತರದ ರೈಡರ್ಸ್ಗೆ ಯಾವ ಸ್ಕೂಟರ್ ಬೆಟರ್ ಅನ್ನೋದನ್ನ ಚರ್ಚೆ ಮಾಡೋಣ. ಸೊ ಇದು ಈಗ ಕರೆಂಟ್ ಹೊಸ ಜನರೇಷನ್ 2023 ನಲ್ಲಿ ಲಾಂಚ್ ಆಗಿರುವಂತಹ ಮಾಡೆಲ್ ಇದು. ಇದ್ರಲ್ಲಿ ನಿಮ್ಗೆ ಫ್ರಂಟ್ ಇಂದ ನೋಡಿದಾಗ ಫಸ್ಟ್ ಗೆ ನಿಮ್ಗೆ ಎದ್ದು ಕಾಣೋದು ಲೈಟ್ಸ್ ಗಳು. ಒಂದು ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ ಡಿಸೈನ್. ಮತ್ತೆ ಇಲ್ಲಿ ಕ್ರೋಮ್ ಕೊಟ್ಟಿದ್ದಾರೆ. ಇಂಡಿಯನ್ಸ್ ಕ್ರೋಮ್ ಅಂದ್ರೆ ತುಂಬಾ ಇಷ್ಟ. ಸೊ ಅಗೈನ್ ಕ್ರೋಮ್ ಜಾಸ್ತಿನೇ ಇದೆ. ಹಾಗೆ ಇಂಡಿಕೇಟರ್ ಗೆ ಇದು ಕೊಟ್ಟಿರೋದು ರೆಗ್ಯುಲರ್ ಬಲ್ಬ್, ಹ್ಯಾಲೋಜನ್ ಬಲ್ಬ್ಸ್. ಹಾಗೆ ಲೈಟ್ಸ್ LED ಕೊಟ್ಟಿದ್ದಾರೆ ಸೆಟಪ್. ಒಂದು ಅತ್ಯಾಕರ್ಷಕ ಅಂದೇ ಇದ್ರೂ ಟ್ರೆಡಿಷನಲ್ ಕನ್ಸರ್ವೇಟಿವ್ ಡಿಸೈನ್ ಲ್ಯಾಂಗ್ವೇಜ್ ಉಪಯೋಗಿಸಿದ್ದಾರೆ ಇದನ್ನ ಮಾಡೋದಕ್ಕೆ. ಹಾಗೆ ಇವಾಗ ಓಲಾ ನೋಡಕ್ ಬಂದ್ರೆ ವೆರಿ ಮಾಡರ್ನ್ ಡಿಸೈನ್, ರೈಟ್? ಇದು ಹುಟ್ಟಿದ್ದೇ 3 ವರ್ಷದ ಹಿಂದೆ. ಸೊ ಲುಕ್ಸ್ ಎಲ್ಲ ಕನ್ಸಿಸ್ಟೆಂಟ್ ಆಗಿ ವೆರಿ ಮಾಡರ್ನ್ ಡಿಸೈನ್. ಒಂದು LED ಎಲಿಮೆಂಟ್ ಕೊಟ್ಟಿದ್ದಾರೆ ಲೈಟಿಗೆ, ಡೇ ಟೈಮ್ ರನ್ನಿಂಗ್ ಲೈಟ್. ಫ್ರಂಟ್ ನೋಡಿದ್ರೆ ಬಹಳ ಸಿಂಪಲ್ ಡಿಸೈನ್, ಏನು ಜಾಸ್ತಿ ಲೈನ್ಸು ಡಿಸೈನ್ಸು ಏನೂ ಇಲ್ಲ. ವೆರಿ ಸಿಂಪಲ್. 2 ಇಂಡಿಕೇಟರ್ ಇದೆ ಆ ಕಡೆ ಈ ಕಡೆ, ಮಧ್ಯದಲ್ಲಿ ಒಂದು ಓಲಾ ಬ್ಯಾಡ್ಜಿಂಗ್ ಇದೆ ಅಷ್ಟೇ. ಹಾಗೆ ಕೆಳಗಡೆ ಬಂದ್ರೆ ಸಿಂಗಲ್ ಸೈಡೆಡ್ ಸಸ್ಪೆನ್ಷನ್ ಇದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ವೀಲ್ ಡಿಸೈನ್ ಪೂರ್ತಿ ಕ್ಲಿಯರ್ ಆಗಿ ಕಾಣುತ್ತೆ, ಬಹಳ ಚಂದ ಕಾಣುತ್ತೆ. ಅದು ಮುಂದೆಗಡೆ ಪಾರ್ಟ್ ನಲ್ಲಿ ಮಾತಾಡ್ತಾ ಇದರಲ್ಲಿ ಡ್ಯೂಯಲ್ ಫೋರ್ಕ್ ಸಸ್ಪೆನ್ಷನ್ ಇದೆ. ಟ್ರೆಡಿಷನಲ್ ಹಾಗೇನೆ ಏನು ಮೊದಲಿಂದ ಇತ್ತೋ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ಒಂದು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಮುಂದ್ಗಡೆ. ಆಡೆಡ್ ಅಡ್ವಾಂಟೇಜ್ ಬ್ರೇಕಿಂಗ್ ನಲ್ಲಿ. ವೀಲ್ ಸೈಜ್ 12 ಇಂಚ್ ಕೊಟ್ಟಿದ್ದಾರೆ. 90 ಸೆಕ್ಷನ್ ಟೈರ್ಸ್ ಇದೆ. ಪಕ್ಕದಲ್ಲಿ 2 ಸೈಡ್ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಆಕ್ಟಿವಾ ತರನೇ ಇದನ್ನು 12 ಇಂಚಿಂದ ವೀಲ್, ಅಲಾಯ್ ವೀಲ್. ಬಟ್ ಟೈರ್ ಸ್ವಲ್ಪ ಅಗಲ ಇದೆ. 110 ಸೆಕ್ಷನ್ ಟೈರ್. ಒಳ್ಳೆ ಗ್ರಿಪ್ ಕೊಡುತ್ತೆ ಓಡಿಸುವಾಗ. ಇದರಲ್ಲಿ ಕಂಪ್ಲೀಟ್ ಆಗಿ ಮೆಟಲ್ ಬಾಡಿ ಕೊಟ್ಟಿದ್ದಾರೆ ಇವರು. ಒಂದು ಅಡಿಷನಲ್ ಆಗಿ ಆಕ್ಟಿವಾನ ಈಗ ಕ್ರೋಮ್ ಅಲ್ಲಿ ಬರುತ್ತಿದ್ದು. ಸೈಡ್ ನಲ್ಲಿ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ. ಫುಟ್ ರೆಸ್ಟ್ ಚೆನ್ನಾಗಿ ಇಂಟಿಗ್ರೇಟ್ ಆಗತ್ತೆ ಇಲ್ಲಿ ಸೈಡ್ ನಲ್ಲಿ. ಮತ್ತೆ ಒಂದು ಗಾರ್ಡ್ ಇದೆ, ಹೀಟ್ ಟಚ್ ಆಗಬಾರ್ದು ಕಾಲ್ಗೆ ಅಂತ ಹೇಳಿ. ಆಕ್ಟಿವಾದ ಆಲ್ ಮೆಟಲ್ ಬಾಡಿ ಅಂದ್ರೆ ಇದು ಆಲ್ ಫೈಬರ್ ಬಾಡಿ. ಮೆಟಲ್ ಕಾಣಿಸದೆ ಬಹಳ ಕಡಿಮೆ. ಸೈಡ್ ಇಂದ ಆ ಕ್ಯೂಟ್ ಲುಕ್ಸ್ ಕಂಟಿನ್ಯೂ ಆಗುತ್ತೆ. ಒಂಥರ ಫ್ಲೋಯಿಂಗ್ ಡಿಸೈನ್, ಎಲ್ಲೂ ಬ್ರೇಕೇಜ್ ಇಲ್ಲ. ವೆರಿ ಕಂಟಿನ್ಯೂಸ್ ಫ್ಲೋಯಿಂಗ್ ಡಿಸೈನ್. ಸೈಡ್ ಸ್ಟ್ಯಾಂಡು ಅಥವಾ ಈ ಫುಟ್ ರೆಸ್ಟ್ ಮೆಟಲ್ ಆಬ್ವಿಯಸ್ಲಿ, ಬಟ್ ಅದಕ್ಕಿಂತ ಇದು ಫ್ಲಿಮ್ಸಿ ಆಗಿದೆ. ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಲೇಡೀಸ್ ಫುಟ್ ರೆಸ್ಟ್ ಅನ್ನೋದು ಆಕ್ಸೆಸರಿ. ಹಿಂದೆಗಡೆ ಲುಕ್ಸ್ ಬಗ್ಗೆ ಮಾತಾಡ್ತಾ ನನ್ನ ಪರ್ಸನಲ್ ಒಪಿನಿಯನ್, ನನಗೆ ಹಿಂದೆಗಡೆ ಆಕ್ಟಿವ್ ಅದು ಅಷ್ಟು ಇಷ್ಟ ಆಗಲ್ಲ. ಸೊ ನಾಟ್ ಮೈ ಫೇವ್ರೆಟ್ ಹಿಂದೆಗಡೆ ಸೈಡ್. ಬಟ್ ಇಲ್ಲೂ ಕೂಡ ಎಲ್ಲದನ್ನು ಹ್ಯಾಲೋಜನ್. ಇಲ್ಲಿ ಯಾವ ರೀತಿ LED ಸೆಟಪ್ ಕೊಟ್ಟಿಲ್ಲ ಅವರು ಲೈಟ್ಸ್ ಅಲ್ಲಿ. ಸಿಂಪಲ್ ಇಂಡಿಕೇಟರ್ಸ್, ಬ್ರೇಕ್ ಲೈಟ್ ಇದೆ. ಮತ್ತೆ ಇಲ್ಲಿ ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡೋದಕ್ಕೆ ಲಿಡ್ ಕೊಟ್ಟಿದ್ದಾರೆ. ಅದು ಪೆಟ್ರೋಲ್ ಟ್ಯಾಂಕ್ ನ ಮುಂದೆಯಿಂದಾನೆ ಆಪರೇಟ್ ಮಾಡಬೇಕು. ಹಾಗೆ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ಸ್ಟ್ರಾಂಗ್ ಸಾಲಿಡ್ ಆಗಿದೆ. ಹಿಂದೆ ಕೂತವ್ರಿಗೆ ಕಾನ್ಫಿಡೆನ್ಸ್ ಇರತ್ತೆ ಹಿಡ್ಕೊಂಡು ಕುತ್ಕೊಳೋದಕ್ಕೆ. ಹಂಗೆ ಅದನ್ನ ಓಲಾದು ಹಿಂಭಾಗ ನೋಡಿದ್ರೆ ಆ ಸಿಂಪ್ಲಿಸ್ಟಿಕ್ ಡಿಸೈನ್ ಫುಲ್ ಕಂಟಿನ್ಯೂ ಆಗಿದೆ. ಹಾಗೇನೆ ಒಂದ್ ಸಿಂಗಲ್ ಟೈಲ್ ಲ್ಯಾಂಪ್ ಅಸೆಂಬ್ಲಿ.
ಆಲ್ LED ಸೆಟಪ್. ಇಲ್ಲಿ ಚಾರ್ಜಿಂಗ್ ಪೋರ್ಟ್, ಸ್ಟ್ಯಾಂಡರ್ಡ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಹೋಮ್ ಚಾರ್ಜಿಂಗ್ ಅಥವಾ ನೀವು ಫಾಸ್ಟ್ ಚಾರ್ಜಿಂಗ್ ಏನೇ ಮಾಡ್ಕೊಂಡ್ರು ಅದೇ ಸೇಮ್ ಪೋರ್ಟ್. ಹಾಗೆ ಈ ಲಿಡ್ ಸ್ವಲ್ಪ ಫ್ಲಿಮ್ಸಿ ಇದೆ, ಯಾವಾಗ ಮುರಿದೋಗುತ್ತೋ ಅಂತ ಅನ್ಸುತ್ತೆ. ಈ ಹ್ಯಾಂಡಲ್ ಬಾರನ್ನೇ ಈ ಲಿಡ್ಡಿಗೆ ಅಡ್ಡ ಬರುತ್ತೆ, ಸೊ ಒಂಥರ ಎಳೆದು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಹಾಗೆ ಹ್ಯಾಂಡಲ್ ಬಾರ್ ಬಗ್ಗೆ ಮಾತಾಡ್ತಾ, ಒಂದು ಈ ಫಸ್ಟ್ ಜನರೇಷನ್ ಓಲಾ S1 ಸೀರೀಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇದ್ದಿದ್ದು ಅವ್ರದ್ದು ಶಾಸಿ ಸೆಟಪ್. ಸೊ ಶಾಸಿ ಫ್ರಂಟ್ ಇಂದ ಇಲ್ಲಿವರೆಗೆ ಮಾತ್ರ ಇದೆ, ಎಲ್ಲಿ ಮೋಟರ್ ಇದೆಯೋ ಅಲ್ಲಿವರೆಗೆ ಮಾತ್ರ ಶಾಸಿ ಇದೆ, ಇಲ್ಲಿಂದ ಹಿಂದೆ ಶಾಸಿ ಇಲ್ಲ. ಸೊ ಏನಾಗಿದೆ, ಈ ಗ್ರಾಬ್ ಹ್ಯಾಂಡಲ್ಸ್ ನ ಅವರು ಮೌಂಟ್ ಮಾಡಿರೋದು ಫೈಬರ್ ಬಾಡಿ ಪಾರ್ಟ್ ಮೇಲೆ, ಅದಕ್ಕೆ ಇದು ಗಟ್ಟಿ ಇಲ್ಲ. ಆ ಫೈಬರ್ ಮೂವ್ ಆದಂಗೂ ಈ ಗ್ರಾಬ್ ಹ್ಯಾಂಡಲ್ ಕೂಡ ಮೂವ್ ಆಗುತ್ತೆ. ಆ ಪ್ರಾಬ್ಲಮ್ ನ ಅವರು ಈ S1 ಪ್ರೋದು ಅಥವಾ S1 ಏರ್ ಇವಾಗ ಹೊಸ ಮಾಡೆಲ್ಸ್ ಬರ್ತಾರೋ ಸೆಕೆಂಡ್ ಜನರೇಷನ್ ಸೆಟಪ್ ಅಲ್ಲಿ ಚೇಂಜ್ ಮಾಡಿದ್ದಾರೆ, ಶಾಸಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಹಿಂದ್ಗಡೆವರೆಗೂ. ಸೊ ಹೊಸದಾಗಿ ಬರೋ ಗ್ರಾಬ್ ಹ್ಯಾಂಡಲ್ ಗಾಡಿನ ಎತ್ಬೋದು, ಅಷ್ಟು ಗಟ್ಟಿ ಇದೆ. ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಸಿಂಗಲ್ ಸಸ್ಪೆನ್ಷನ್, ಎರಡು ಸೈಡು ಬರೋದಿಲ್ಲ, ಫೋರ್ಕ್ 90 ಸೆಕ್ಷನ್ 10 ಇಂಚ್ ಟೈರ್ಸ್ ಕೊಟ್ಟಿದ್ದಾರೆ. ಓಲಾದು ವೀಲ್ ಬಗ್ಗೆ ಮಾತಾಡಿದ್ರೆ ಇದು ಸಿಮಿಲರ್ 12 ಇಂಚ್ ಹಿಂದ್ಗಡೆನು ಸೇಮ್ ಟೈರ್ ಸೆಟಪ್, 110 ಸೆಕ್ಷನ್ ಟೈರ್. ಹಿಂದ್ಗಡೆನು ಡಿಸ್ಕ್ ಬ್ರೇಕ್ಸ್ ಇದೆ, ಮುಂದ್ಗಡೆ ಥರಾನೇ. ಸಸ್ಪೆನ್ಷನ್ ಇದರಲ್ಲಿ ಮೋನೋಶಾಕ್ ಆದ್ರೆ ಒನ್ ಡಿಫ್ರೆನ್ಸ್ ಅಂದ್ರೆ ಇದು ಹಾರಿಜಾಂಟಲ್ ಸೆಟಪ್ ಮೋನೋಶಾಕ್. ಈ ಬೀಗ ಸಿಂಪ್ಲಿಸ್ಟಿಕ್, ಕೀಗೆ ಇನ್ಸರ್ಟ್ ಮಾಡೋದಕ್ಕೆ ಜಾಗ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ನೀವು ನೋಡಿದಾಗ ಲಾಕ್, ಆಫ್, ಆನ್ ಹಾಗೂ ಇಗ್ನಿಷನ್ ಇದೆ. ನೀವು ಇಲ್ಲಿಂದಾನೇ ಫ್ಯೂಯಲ್ ಟ್ಯಾಂಕ್ನ ಓಪನ್ ಮಾಡ್ಬೋದು ಬಟನ್ ಯೂಸ್ ಮಾಡಿಬಿಟ್ಟು. ಹಾಗೆಯೇ ಸೀಟ್ ಕೂಡ ಇಲ್ಲಿಂದಾನೇ ಆಪರೇಟ್ ಮಾಡಿ ತೆಗಿಬೋದು, ಓಪನ್ ಮಾಡ್ಬೋದು. ಮತ್ತು ನಮಗೆ ಬೇಕಾಗುವಂಥ ಬಟನ್ಸ್ ಎಲ್ಲದನ್ನು ಹ್ಯಾಂಡಿಯಾಗಿ ಕೊಟ್ಟಿದ್ದಾರೆ, ಕಂಫರ್ಟಬಲ್ ಆಗಿದೆ. ಕ್ವಾಲಿಟಿ ಆಫ್ ಬಟನ್ಸ್ ಕೂಡ ಚೆನ್ನಾಗಿದೆ, ಡ್ಯೂರಬಲ್ ಇದೆ, ಟೈಮ್ ಟೆಸ್ಟೆಡ್ ಗಾಡಿ ಇದು. ಸೊ ಅದನ್ನು ಹಾಂಡಾದವರು ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ಇನ್ಸ್ಟ್ರೂಮೆಂಟ್ ಪ್ಯಾನಲ್ಗೆ ಬಂದಾಗ ಇಲ್ಲೂ ಸಹ ಯಾವುದೇ ರೀತಿ ಫ್ಯಾನ್ಸಿ ಅಂತ ಏನೂ ಇಲ್ಲ, ಮತ್ತು ಅದೇ ಟ್ರೆಡಿಷ್ನಲ್ ಲುಕ್ ಇದೆ. ದೊಡ್ಡದಾದ ಸ್ಪೀಡೋಮೀಟರ್ ಇದೆ. ಹಾಗೆಯೇ ಇಲ್ಲಿ ಒಂದು ಚಿಕ್ಕ ಅದು LED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಆ ಡಿಸ್ಪ್ಲೇನಲ್ಲಿ ನಮಗೆ ಒಂದು ಬಟನ್ ಕೊಟ್ಟಿದ್ದಾರೆ. ಆ ಬಟನ್ ಮೂಲಕ ನಾವು ಇದು ಎಷ್ಟು ಆವ್ರೇಜ್ ಇದೆ ಗಾಡಿದು, ಟ್ರಿಪ್ ಮೀಟರ್ ಸೆಟ್ ಮಾಡ್ಕೊಬೋದು, ಎಷ್ಟು ಗಾಡಿ ಓಡಿದೆ ಅಂತ ಹೇಳಿ ನೋಡ್ಕೋಬೋದು ಇಲ್ಲಿ. ಆ್ಯಂಡ್ ಕಾನ್ಸ್ಟೆಂಟ್ ಆಗಿ ಒಂದು ಟೈಮ್ ಇಂಡಿಕೇಟರ್ ಇದೆ. ಅದಲ್ಲದೆ ಈ ಭಾಗಕ್ಕೆ ಬಂದಾಗ ಫೋನ್ ಇಡೋದಕ್ಕೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಹೋಗ್ತಾ ಇಲ್ಲಿ ಒಂದು ಹುಕ್ ಕೊಟ್ಟಿದ್ದಾರೆ. ಮತ್ತೆ ಫ್ಲಾಟ್ ಫ್ಲೋರ್ ಆಗಿರೋದ್ರಿಂದ ಇಲ್ಲಿ ಮುಂದೆಗಡೆ ನಾವು ಎಷ್ಟೋ ಜನ ಫ್ಯಾಮಿಲಿ ಅವ್ರನ್ನ ನೋಡ್ತಿರ್ತೀವಿ, ಮಕ್ಕಳನ್ನ ನಿಲ್ಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಭಾರತಕ್ಕೆ ಹೇಳಿ ಮಾಡಿಸಿದ ಗಾಡಿ ತರ ಇದೆ ಇದು. ವಾಟರ್ ಕ್ಯಾನ್, ಸಿಲಿಂಡರ್, ಎಲ್ಲದು ಹಿಟ್ ಮಾಡಿಸೋದಕ್ಕೆ ಡಬ್ಬ ಎಲ್ಲದೂ ಹಿಡಿಸುತ್ತೆ. ಹೌದು. ಓಲಾಲ್ ನೋಡಿದ್ರೆ ಕಂಪ್ಲೀಟ್ಲಿ ಆಪೋಸಿಟ್. ಕೀ ಅನ್ನೋದು ಏನು ಅಂತ ಗೊತ್ತಿಲ್ಲ ಇವರಿಗೆ. ಸೊ ನೀವು ಅನ್ಲಾಕ್ ಮಾಡಬೇಕು ಅಂದ್ರೆ ಐದರ್ ಒಂದು ನಂಬರ್ ಎಂಟರ್ ಮಾಡಿ, ಪಿನ್ ಕೋಡ್, ಫೋನ್ ಅನ್ಲಾಕ್ ಮಾಡ್ದಂಗೆ ಪಿನ್ ಕೋಡ್ ಎಂಟರ್ ಮಾಡಿ ಅನ್ಲಾಕ್ ಮಾಡಬೇಕು, ಇಲ್ಲ ಫೋನ್ಗೆ ಕನೆಕ್ಟ್ ಆಗಿರೋ ಆ್ಯಪ್ ಅಲ್ಲಿ ಅನ್ಲಾಕ್ ಮಾಡ್ಕೋಬಹುದು. ಪ್ರಾಕ್ಸಿಮಿಟಿ ಅನ್ಲಾಕ್ ಅಂತ ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ. ಸೊ ನೀವು ಹತ್ರ ಬಂದ್ರೆ ಅದಾಗದೆ ಅನ್ಲಾಕ್ ಆಗುತ್ತೆ, ದೂರ ಹೋದ್ರೆ ಅದಾಗದೆ ಲಾಕ್ ಆಗುತ್ತೆ. ಅದು ಕರೆಕ್ಟಾಗಿ ವರ್ಕ್ ಆದ್ರೆ ನಿಮ್ಮ ಅದೃಷ್ಟ, ಆಗಿಲ್ಲ ಅಂದ್ರೆ ನಿಮ್ಮ ಗಾಡಿ ಯಾರು ಎತ್ಕೊಂಡು ಹೋಗ್ಬೋದು. ಒಂದು 2 ಚಿಕ್ಕ ಕಬಿ ಹೋಲ್ಸ್ ಇದೆ, ಚಿಕ್ಕ ಫೋನ್ ಇದ್ರೆ ಇಟ್ಕೋಬಹುದು. ಈ ಮಾಡರ್ನ್ ಫೋನ್ಗಳು ಹಿಡ್ಸೋದಿಲ್ಲ ಅನ್ಫಾರ್ಚುನೇಟ್ಲಿ. ಅಥವಾ ಏನಾದರೂ ಚಿಕ್ಕ ಪುಟ್ಟದ್ದು ಇಟ್ರು ಇದು ಡೀಪ್ ಇಲ್ಲ, ಸೊ ಏನಾದರೂ ಇಟ್ರು ಬಿದೋಗೋ ಚಾನ್ಸಸ್ ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. 2 ಸ್ಪೀಕರ್ ಕೊಟ್ಟಿದ್ದಾರೆ, ಮ್ಯೂಸಿಕ್ ಪ್ಲೇ ಮಾಡ್ಬೋದು, ನಿಮ್ಮ ಕಾರಲ್ಲಿ ಪ್ಲೇ ಮಾಡ್ಕೊಂಡು ಹೋದಂಗೆ ಮಾಡ್ಕೋಬೋದು, ಬಟ್ ಜಗತ್ತಿಗೆಲ್ಲ ಕೇಳಿಸುತ್ತೆ. ಈ LCD ಡಿಸ್ಪ್ಲೇ ಇಂದಾನೆ ನೀವು ಸೀಟ್ ಆಪರೇಟ್ ಮಾಡಬೇಕು. ಇಲ್ಲಿ ಅನ್ಲಾಕ್ ಒಂದು ಬಟನ್ ಇದೆ, ಪ್ರೆಸ್ ಮಾಡಿದ ತಕ್ಷಣ ಅನ್ಲಾಕ್ ಆಗುತ್ತೆ, ಹಾಗೆ ಕ್ಲೋಸ್ ಮಾಡಿದ ತಕ್ಷಣ ಅದಾಗದೆ ಲಾಕ್ ಆಗುತ್ತೆ. LCD ಡಿಸ್ಪ್ಲೇನಲ್ಲಿ ಬೇರೆ ಎಲ್ಲ ಕಂಟ್ರೋಲ್ಸು ಇದೆ, ಮ್ಯಾಪ್ಸ್ ಇದೆ, ನಮ್ಗೆ ಹೇಳ್ದಾಗೆ ಮ್ಯೂಸಿಕ್ ಕಂಟ್ರೋಲ್ಸ್ ಇದೆ, ಮೂಡ್ಸ್ ಅಂತ ಬರುತ್ತೆ. ಸೊ ನಿಮ್ಮ ಡಿಸ್ಪ್ಲೇನ ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಮೂಡ್ ಪ್ರಕಾರ. ಕ್ಲಾಸಿಕ್ ಲುಕ್ ತಗೋಬೋದು, ಇಲ್ಲ ಫುಲ್ ಡಿಜಿಟಲ್ ಲುಕ್ ತಗೋಬೋದು. ಅದ್ರ ಜೊತೆ ಸೌಂಡ್ ಕೂಡ ಬರುತ್ತೆ. ಇದು ಎಲೆಕ್ಟ್ರಿಕ್ ಆದ್ರಿಂದ ಎಂಜಿನ್ ಸೌಂಡ್ ಇಲ್ಲ, ಸೊ ನಿಮಗೆ ಇಷ್ಟ ಆಗುವಂಥ ಸೌಂಡ್ಗಳನ್ನು ಸೆಟ್ ಮಾಡ್ಕೋಬೋದು. ಒಂದು ವಿಷಯ ಏನು ಅಂದರೆ, ಆಬ್ವಿಯಸ್ಲಿ ಇದು ಭಾಳ ಟೆಕ್ನಾಲಜಿ ಲೇಡನ್, ಸೊ ಅದ್ರ ಜೊತೆ ಬರೋ ಪ್ರಾಬ್ಲಮ್ಸ್ ಎಲ್ಲ ಇದರಲ್ಲಿದೆ. ಎಷ್ಟೊಂದು ಸರಿ ಹ್ಯಾಂಗ್ ಆಗಿಬಿಡುತ್ತೆ, ನಿಮ್ಮ ಫೋನ್ ಹ್ಯಾಂಗ್ ಆದಂಗೆ ಡಿಸ್ಪ್ಲೇ ಹ್ಯಾಂಗ್ ಆಗುತ್ತೆ, ನಿಮ್ಮ ಸ್ಪೀಡೋಮೀಟರ್ ಕರೆಕ್ಟಾಗಿ ತೋರಿಸೋದಿಲ್ಲ, ನೀವು ನಿಧಾನ ಹೋಗಿ ಸ್ಟಾಪ್ ಮಾಡಿದ್ರೂ ಒಂದೊಂದ್ಸರಿ ಡಿಸ್ಪ್ಲೇ ಸ್ಟಕ್ ಆಗಿಬಿಟ್ಟಿರುತ್ತೆ, ಸ್ಕ್ರೀನ್ ಸೇವರ್ ಇದ್ದಂಗೆ. ಸೊ ಎಸ್ಪೆಷಲಿ ಓಲಾನಲ್ಲಿ ಆ
ಸಾಫ್ಟ್ವೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬ ಕೇಳ್ಪಟ್ಟಿದ್ದೀವಿ, ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀವಿ. ಇದು ಹೊಸ ಜನರೇಷನ್, ಹೊಸ ಗಾಡಿ ಆದ್ರಿಂದ 1-2 ವರ್ಷ ಬೇಕು ಅದೆಲ್ಲ ಸರಿಯಾಗೋದಕ್ಕೆ. ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಕೋಬೋದು, ಆ್ಯಂಡ್ ಮಳೆಯಲ್ಲಿ ಒದ್ದೆ ಆದಾಗಲೂ ನೀರು ಬಿದ್ದಾಗಲೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ರೆಸ್ಪಾನ್ಸ್ ಚೆನ್ನಾಗಿದೆ, ವರ್ಕ್ ಆದಾಗ ಎಷ್ಟೊಂದು ಸರಿ ರೆಸ್ಪಾಂಡೇ ಮಾಡೋದಿಲ್ಲ. ಸೊ ನಿಮ್ಮ ಅದೃಷ್ಟ ಇದ್ದ ಹಾಗೆ. ಸೊ ಈ ಡಿಸ್ಪ್ಲೇನಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ, ರೇಂಜ್ ತೋರಿಸುತ್ತೆ. ಹಾಗೆ ನೀವು ಮೋಡ್ ಚೇಂಜ್ ಮಾಡ್ತಿದ್ದಾಗ್ಲೂ ಆ ಮೋಡಲ್ಲಿ ಎಷ್ಟು ರೇಂಜ್ ಬರುತ್ತೆ ಅಂತ ತೋರಿಸುತ್ತೆ. ಅಕ್ಯುರಸಿ ಕ್ವೆಶ್ಚನಬಲ್, ಎಸ್ಪೆಷಲಿ ಓಲಾನಲ್ಲಿ ಅಕ್ಯುರಸಿ ಫೀಡ್ಬ್ಯಾಕ್ ಬಂದಿರೋದು, ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದು ಸ್ವಲ್ಪ ರೇಂಜ್ ಜಾಸ್ತಿನೇ ತೋರಿಸುತ್ತೆ ಬರೋದಕ್ಕಿಂತ. ಹಾಗೆ LCD ಪ್ಯಾನಲ್ನಲ್ಲಿ ಕೆಲವು ಫ್ಯಾನ್ಸಿ ಫೀಚರ್ಸ್ ಇದೆ. ಆವಾಗಲೇ ಹೇಳಿದೆ, ಮ್ಯೂಸಿಕ್ ಪ್ಲೇ ಮಾಡ್ಬೋದು. ಪಾರ್ಟಿ ಮೋಡ್ ಅಂತ ಇದೆ. ಸೊ ಪಾರ್ಟಿ ಮೋಡಲ್ಲಿ ಹಾಕೊಂಡು ನೀವು ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಲೈಟ್ಸ್ ಎಲ್ಲ ಮ್ಯೂಸಿಕ್ ಪ್ರಕಾರ ಬ್ಲಿಂಕ್ ಆಗುತ್ತೆ. ಇವಾಗ ಹೊಸ OS ವರ್ಷನಲ್ಲಿ ಕಾನ್ಸರ್ಟ್ ಮೋಡ್ ಅಂತ ಬರ್ತಾ ಇದೆ. ಸೊ ನೀವು ಒಂದು 3-4 ಓಲಾ ಸ್ಕೂಟರ್ಗಳನ್ನು ಒಟ್ಟಿಗೆ ಮ್ಯೂಸಿಕ್ ಪ್ಲೇ ಮಾಡ್ಬೋದು ಒಂದು ಕಾನ್ಸರ್ಟ್ ಇದ್ದ ಹಾಗೆ. ಹಾಗೇನೆ ಮ್ಯಾಪ್ಸ್ ಇನ್ಬಿಲ್ಟ್ ಬರುತ್ತೆ, ನೀವು ಸೆಟ್ ಮಾಡಿಕೊಂಡು ಫುಲ್ ಡೈರೆಕ್ಷನ್ಸ್ ಕೊಡುತ್ತೆ. ಮ್ಯಾಪ್ಸ್ ಇಸ್ ಬೇಸ್ಡ್ ಆನ್ ಮ್ಯಾಪ್ ಮೈ ಇಂಡಿಯಾ. ಓಲಾದವರು ಅವ್ರದ್ದೇ ಓನ್ ಮ್ಯಾಪ್ಸ್ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಅದು ಹೇಗೆ ಬರುತ್ತೆ ನೋಡೋಣ. ಜೊತೆಗೆ ಆಬ್ವಿಯಸ್ಲಿ ಫೋನ್ ಕನೆಕ್ಷನ್, ಬ್ಲೂಟೂತ್ ಕನೆಕ್ಷನ್ ಇದೆ. ಸೊ ನೀವು ಇದರಲ್ಲೇ ಫೋನ್ ಆನ್ಸರ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು. ಹಾಗೆ ಕೆಲವು ಒಳ್ಳೆ ಫೀಚರ್ಸ್ ಇದೆ, ಕೆಲವು ಫ್ಯಾನ್ಸಿ ಫೀಚರ್ಸ್ ಇದೆ. ಫೀಚರ್ಸ್ ಸಿಕ್ಕಾಪಟ್ಟೆ ಇದೆ, ರೈಟ್. ಸೊ ಯೂಸ್ ಮಾಡ್ಕೊಳ್ಳೋದು ಓಡಿಸೋರ್ ಮೇಲೆ ಬಿಟ್ಟಿದ್ದು. ಸೊ ಇದು ಓಲಾ S1 ಪ್ರೋನಲ್ಲಿ ಸೆಂಟ್ರಲ್ ಸ್ಪೈನ್ ಬರುತ್ತೆ. ಸೊ ಹಾಗಾದ್ರಿಂದ ಕೆಳಗಡೆ ಫ್ಲೋರ್ ಬೋರ್ಡ್ ಫ್ಲಾಟ್ಸ್ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ ವಾಟರ್ ಕ್ಯಾನ್ ಆಗಲಿ ಅಥವಾ ಸಿಲಿಂಡರ್ ಆಗಲಿ ಇಟ್ಕೊಳ್ಳೋದು ಬಹಳ ಕಷ್ಟ. ಹಾಗೇನೆ ಇಲ್ಲಿ ಒಂದು ಹುಕ್ ಕೊಟ್ಟಿದ್ದಾರೆ, ಅಂದ್ರೆ ಲಾಕ್ ಆಗೋ ಥರ ಹುಕ್ ಅಲ್ಲ, ಜಸ್ಟ್ ಒಂದು ಏನಾದರೂ ಬ್ಯಾಗ್ ನೇತ್ ಹಾಕೋಬಹುದು, ಒಂದು ಸೈಡ್ಗೆ ಇಟ್ಕೋಬೇಕಾಗತ್ತೆ ಅಷ್ಟೇ. ಹಾಗೇನೆ ಸ್ವಿಚ್ ಗೇರ್ ಬಗ್ಗೆ ಮಾತಾಡ್ತಾ, ಇಲ್ಲಿ ಇರೋ ಬಟನ್ಸ್ ಎಲ್ಲ ಒಂಥರ ಸಿಲಿಕಾನ್ ಇದು ಬಟನ್ಸ್ ಥರ ಇದೆ. ಕ್ವಾಲಿಟಿ ಕ್ಯಾನ್ ಬಿ ಬೆಟರ್. ಬಟನ್ ನೀವು ಅಭ್ಯಾಸ ಆಗಬೇಕು, ಅಷ್ಟು ಫೀಡ್ಬ್ಯಾಕ್ ಸಿಗೋದಿಲ್ಲ ನಿಮಗೆ ಆಕ್ಟಿವಾದಲ್ಲಿ ಸಿಕ್ಕಷ್ಟು. ಈ ಹ್ಯಾಂಡಲ್ ಬಾರ್ ಗ್ರಿಪ್ಸ್ ಚೆನ್ನಾಗಿದ್ದಾವೆ, ಬಟ್ ಹಿಂಗೆ ಹಿಡ್ಕೊಂಡಾಗ ಸ್ವಲ್ಪ ಬಟನ್ಸ್ಗೆ ಆಕ್ಸೆಸ್ ಸ್ವಲ್ಪ ದೂರ ಇದೆ. ಸೊ ಅದು ಅಭ್ಯಾಸ ಆಗಬೇಕು. ಇನ್ನೊಂದು ಅನ್ಯೂಶುವಲ್ ಥಿಂಗ್ ಅಂದರೆ ಇಂಡಿಕೇಟರ್ ಬಟನ್ಸ್, ಲೆಫ್ಟು ರೈಟು ಸೆಪರೇಟ್ ಬಟನ್ಸ್ ಇದೆ. ಆಫ್ ಮಾಡೋಕ್ಕೆ ನೀವು ಯಾವ ಇಂಡಿಕೇಟರ್ ಹಾಕಿದಿರೋ ಅದನ್ನೇ ಒತ್ತಬೇಕು. ಸೊ ನಿಮಗೆ ನೆನಪಿರಬೇಕು, ನಾನು ಲೆಫ್ಟ್ ಇಂಡಿಕೇಟರ್ ಹಾಕಿದ್ದೀನೋ ರೈಟ್ ಇಂಡಿಕೇಟರ್ ಹಾಕಿದ್ದೀನೋ ಅಂತ. ಅದನ್ನು ಆಫ್ ಮಾಡೋದಕ್ಕೆ ಅದೇ ಬಟನ್ನೇ ಮತ್ತೆ ಒತ್ತಬೇಕಾಗುತ್ತೆ. ಸೊ ಬಟನ್ಸ್ ಇಲ್ಲಿ ನಿಮಗೆ ಅಬೌಟ್ 10 ಬಟನ್ಸ್ ಇದೆ ಟೋಟಲ್. ಪವರ್ ಬಟನ್, ಇದು ಮೋಡ್ ಚೇಂಜ್ ಮಾಡೋದಕ್ಕೆ ಬಟನ್. ಒಂದೊಂದ್ಸರಿ ಪ್ರೆಸ್ ಮಾಡ್ದಂಗೂ ಅದು ನಾರ್ಮಲ್ ಇಂದ ಸ್ಪೋರ್ಟ್ ಇಂದ ಹೈಪರ್. ಹಾಗೆ ಈಕೋ ಮೋಡ್ಗೆ ಹೋಗ್ಬೇಕು ಅಂದ್ರೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಇದು ಮ್ಯೂಸಿಕ್ ಆರ್ ವಾಲ್ಯೂಮ್ ಕಂಟ್ರೋಲ್ ಬಟನ್ಸ್ ಪ್ಲಸ್ ಅಂಡ್ ಮೈನಸ್ ಇದೆ. ಇದು ಪಾಸ್ ಅಂಡ್ ಪ್ಲೇ ಬಟನ್ ಫಾರ್ ಮ್ಯೂಸಿಕ್ ಕಂಟ್ರೋಲ್ಸ್. ಹಾಗೆ ಈ ಕಡೆ ಬಂದ್ರೆ ಲೈಟ್ ಆನ್ ಆಫ್, ಹೈ ಬೀಮ್ ಲೋ ಬೀಮ್ ಒಂದು ಬಟನ್ ಇದೆ. ಲೆಫ್ಟ್ ರೈಟ್ ಇಂಡಿಕೇಟರ್ ಇದೆ, ಹಾರ್ನ್ ಇದೆ. ಇದು ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇದೆ. ಸೊ ಕ್ರೂಸ್ ಕಂಟ್ರೋಲ್ ಬಟನ್ ಇದು. ನೀವು ಹೋಗ್ತಾ ಇರೋ ಸ್ಪೀಡ್ಗೆ ಸೆಟ್ ಮಾಡಿ ಬಿಟ್ರೆ ಇಟ್ ವಿಲ್ ಮೇಂಟೈನ್ ದಟ್ ಸ್ಪೀಡ್. ಬ್ರೇಕ್ ಅಪ್ಲೈ ಮಾಡೋವರೆಗೂ ಅಥವಾ ಆ ಬಟನ್ ಕ್ಯಾನ್ಸಲ್ ಮಾಡೋವರೆಗೂ ಆ ಸ್ಪೀಡ್ ನ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಹಾಗೆ ಸ್ಟೋರೇಜ್ ಬಗ್ಗೆ ಮಾತಾಡೋಣ. ಅಂಡರ್ ಸೀಟ್ ಸ್ಟೋರೇಜ್ ಮಾತ್ರ ತುಂಬಾ ಇದೆ ಇದರಲ್ಲಿ. 36 ಲೀಟರ್ಸ್ ಈ ಫಸ್ಟ್ ಜನರೇಷನ್ ಅಲ್ಲಿ. ಹೊಸ ಜನರೇಷನ್ ಅಲ್ಲಿ 34 ಲೀಟರ್ಸ್. ಲಾರ್ಜೆಸ್ಟ್ ಬೈ ಎನಿ ಕಂಪ್ಯಾರಿಸನ್, ಯಾವ್ದಕ್ಕೆ ಕಂಪೇರ್ ಮಾಡಿದ್ರು ಲಾರ್ಜೆಸ್ಟ್. ಆಕ್ಟಿವಾದಲ್ಲಿ ಸೀಟ್ ಓಪನಿಂಗ್ ಮತ್ತೆ ಬಂದ್ಬಿಟ್ಟು ಮುಂದೆಗಡೆಯಿಂದಾನೆ. ಸೊ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಫುಲ್ ಫೇಸ್ ಹೆಲ್ಮೆಟ್ ಇಡೋದಕ್ಕೆ ಆಗೋದಿಲ್ಲ, ಹಾಫ್ ಹೆಲ್ಮೆಟ್ ಇಡ್ಬೋದು. ಸೀಟ್ ಕೆಳಗಡೆ ಟೂಲ್ಸ್ ಇಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಒಂದು 3 ಟೂಲ್ಸ್ ಇದೆ. ಇಲ್ಲೊಂದು ಚಿಕ್ಕ ಫಸ್ಟ್ ಏಡ್ ಕಿಟ್ ಇಡೋದಕ್ಕೆ ಜಾಗ ಇದೆ. ಒಂದು ಬಿಟ್ಟಾಗ ಹಾಗೆ ಲಾಕ್ ಆಗತ್ತೆ. ಇದಾಗ್ತಾ ಇಲ್ಲ ಅಷ್ಟೇ, ಆಗ್ತಿಲ್ಲ ಅಷ್ಟೇ. ಸೀಟ್ ಬಗ್ಗೆ ಮಾತಾಡ್ತಾ, ಇದ್ರದ್ದು ಸ್ವಲ್ಪ ಫ್ಲಿಮ್ಸಿ ಇದೆ. ಆಕ್ಚುಲಿ ನೀವು ಸ್ವಲ್ಪ ಕಷ್ಟಪಟ್ಟರೆ ಒಳಗಡೆ ಕೈ ಹಾಕಿ ತೆಕ್ಕೊಂಡ್ಬಿಡ್ಬೋದು. ಅವ್ರ ಪರ್ಸ್ ಎಲ್ಲ ಇಟ್ಟಿದ್ದಾರೆ, ಎಲ್ಲ ತೆಕ್ಕೊಂಬೋದು ನಾವು ಆರಾಮಾಗಿ. ಹೋಂಡಾ ಆಕ್ಟಿವ್ ಅದು ಪವರ್ ಟ್ರೈನ್ ಬಗ್ಗೆ ಮಾತಾಡ್ತಾ, ಇದು 125cc ಎಂಜಿನ್. ಇದು ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಎಂಜಿನ್ ಇದು. ಹಾಗೆ 8 bhp ಹಾರ್ಸ್ ಪವರ್ನ ಜನರೇಟ್ ಮಾಡುತ್ತೆ ವಿತ್ 10 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಬರುತ್ತೆ ಈ ಗಾಡಿನಲ್ಲಿ. CVT ಗೇರ್ ಬಾಕ್ಸ್ ಇದೆ ಇದರಲ್ಲಿ, ಕಂಟಿನ್ಯೂಸ್ ವೇರಿಯಬಲ್ ಟೈಮಿಂಗ್ ಗೇರ್ ಬಾಕ್ಸ್. ನಿಮಗೆ ಗೇರ್ ಶಿಫ್ಟ್ ಆಗೋದು ಅಷ್ಟು ಗೊತ್ತಾಗೋದಿಲ್ಲ. ಪೆಟ್ರೋಲ್ ಟ್ಯಾಂಕ್ ಬಗ್ಗೆ ಮಾತಾಡ್ತಾ, 5.5 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಕಂಪನಿ ಕ್ಲೈಮ್ ಮಾಡೋದು 60 ಕಿಲೋಮೀಟರ್ ಅಂತ ಹೇಳ್ತಾರೆ. ಓಡಿಸಿದಾಗ ನಮಗೆ ಬಂದಿರೋದು ಹೆಚ್ಚು ಕಮ್ಮಿ 45 ಅಕ್ಕಪಕ್ಕದಲ್ಲಿ. ಇದು ಓಲಾದ ಪವರ್ ಟ್ರೈನ್ ಬಗ್ಗೆ ಮಾತಾಡುವಾಗ ಆ ನಂಬರ್ಸ್ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ಇದ್ರದ್ದು ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಮೋಟರ್, 5.5 ಕಿಲೋವಾಟ್ ಮೋಟರು ನಾಮಿನಲ್ ಪವರ್.
ಪೀಕ್ ಪವರ್ 8.5 ಕಿಲೋವಾಟ್ ಇದೆ. ಅಲ್ಲಿ ಮಿಡ್ ಮೌಂಟೆಡ್ ಮೋಟರ್ ಬರುತ್ತೆ. ಸೊ ಅದರಿಂದ ಬೆಲ್ಟ್ ಡ್ರೈವ್ ಇದೆ ವೀಲ್ಗೆ. ಫುಲ್ ಕವರ್ ಆಗಿದೆ, ಸೊ ಏನು ಕಾಣಿಸೋದಿಲ್ಲ. ಪವರ್ ಡೆಲಿವರಿ ಈ ಮಿಡ್ ಮೌಂಟೆಡ್ ಅಂಡ್ ಬೆಲ್ಟ್ ಡ್ರೈವ್ ಮೋಟರ್ಸ್ ಅಲ್ಲಿ ಪವರ್ ಡೆಲಿವರಿ ತುಂಬಾ ಚೆನ್ನಾಗಿರುತ್ತೆ ಕಂಪೇರ್ಡ್ ಟು ಹಬ್ ಮೌಂಟೆಡ್ ಮೋಟರ್. ಇದ್ರದ್ದು ಬ್ಯಾಟ್ರಿ ಕೆಪಾಸಿಟಿ ಆಲ್ಮೋಸ್ಟ್ 4 ಕಿಲೋವಾಟ್ ಅವರ್, 3.98 ಅನ್ಸುತ್ತೆ. ಅವರ ಕ್ಲೇಮ್ಡ್ ರೇಂಜ್ 181 ಕಿಲೋಮೀಟರ್ಸ್ ಅಂತ, ಬಟ್ ಇನ್ ರಿಯಾಲಿಟಿ ಅಬೌಟ್ 120 ಅಷ್ಟು ನಾರ್ಮಲ್ ಮೋಡಲ್ಲಿ ಬರುತ್ತೆ, 135 ಅಷ್ಟು ಈಕೋ ಮೋಡಲ್ಲಿ ಬರುತ್ತೆ. ಸೊ ಇದ್ರ ಜೊತೆಗೆ ಚಾರ್ಜರ್ 750 ವಾಟ್ಸ್ ಚಾರ್ಜರ್ ಬರುತ್ತೆ. 4 ಕಿಲೋವಾಟ್ ಅವರ್ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಒಂದು 6.5 ಗಂಟೆ ಟೈಮ್ ತಗೊಳುತ್ತೆ ಫುಲ್ 0 to 100 ಚಾರ್ಜ್ ಮಾಡೋದಕ್ಕೆ. ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಸೊ ಫಾಸ್ಟ್ ಚಾರ್ಜಿಂಗ್ ಅಂದರೆ ನೀವು ಅಪ್ ಟು 80% ಒಂದು 45-50 ಮಿನಿಟ್ಸಲ್ಲಿ ಚಾರ್ಜ್ ಮಾಡ್ಕೋಬೋದು. ಓಲಾ ಸೆಂಟರ್ಗೆ ಹೋದರೆ ಹೈಪರ್ ಚಾರ್ಜರ್ ನೆಟ್ವರ್ಕ್ ಅಂತ ಇದೆ, ಅಲ್ಲಿ ಯು ಕ್ಯಾನ್ ಚಾರ್ಜ್ ಇನ್ ಅಬೌಟ್ 40 to 50 ಮಿನಿಟ್ಸ್. ಓಕೆ, ಸೊ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಾರ್ಮಲ್ ಮೋಡಲ್ ಓಡಿಸಿದಾಗ ಅಬೌಟ್ 90 ಕಿಲೋಮೀಟರ್ಸ್ವರೆಗೆ ಟೆನ್ಷನ್ ಫ್ರೀಯಾಗಿ ಓಡಿಸ್ಬೋದು. ಆಮೇಲೆ ಇದು 15% ಬ್ಯಾಟ್ರಿ ಬಂದುಬಿಟ್ರೆ ನಿಮ್ಮನ್ನ ಇದು ಈಕೋ ಮೋಡಿಗೆ ಹಾಕ್ಬಿಡತ್ತೆ, ನೀವೇನು ಮಾಡೋಂಗೇ ಇಲ್ಲ. ಅದು ಈಕೋ ಮೋಡಲ್ಲಿ ಥ್ರಾಟಲ್ ರೆಸ್ಪಾನ್ಸ್ ಭಾಳ ಕೆಟ್ಟದಾಗಿದೆ ಟು ಪುಟ್ ಇಟ್ ಮೈಲ್ಡ್ಲಿ. ಟಾಪ್ ಸ್ಪೀಡ್ ಇಸ್ ಲಿಮಿಟೆಡ್ ಟು 40 km/h. ಸೊ ಅದು ಒಂಥರ ಅನ್ಯೂಸಬಲ್ ಆಗಿಬಿಡುತ್ತೆ, ಎಸ್ಪೆಷಲಿ ಸಿಟಿ ಕಂಡೀಷನ್ಸಲ್ಲಿ. ಹೈವೇನಲ್ಲಂತೂ ಯೂಸೇ ಮಾಡೋಕ್ಕಾಗೋದಿಲ್ಲ. ನಾರ್ಮಲ್ ಮೋಡ್ ಸಿಟಿ ಯೂಸ್ಗೆ ಚೆನ್ನಾಗಿದೆ, ಅಪ್ ಟು 70 km/h ಸ್ಪೀಡ್ಗೆ ಹೋಗುತ್ತೆ, ನಿಧಾನಕ್ಕೆ ಹೋಗುತ್ತೆ ಬಟ್ ಹೋಗುತ್ತೆ. ಸ್ಪೋರ್ಟ್ಸ್ ಮೋಡ್ ನಲ್ಲಿ ಒಂದು ಅಬೌಟ್ 80 to 90 ಟೋಟಲ್ ರೇಂಜ್ ತೋರಿಸುತ್ತೆ, ಬಟ್ ಹೇಳಿದ ಹಾಗೆ ಆ್ಯಕ್ಚುಲಿ ಯೂಸಬಲ್ ರೇಂಜ್ ಅಬೌಟ್ 70 km. ಹೈಪರ್ ಮೋಡ್ ಅಂತ ಇದೆ, ಅದರಲ್ಲಿ ನೀವು ಅಪ್ ಟು 115 km/h ಸ್ಪೀಡ್ವರೆಗೆ ಹೋಗ್ಬೋದು. ನಾನು ಟೆಸ್ಟ್ ಮಾಡಿದ್ದೀನಿ, ಹೋಗುತ್ತೆ. ಬಟ್ ಅದರಲ್ಲಿ ಒಂದು 40 ಕಿಲೋಮೀಟರ್ ಮ್ಯಾಕ್ಸಿಮಮ್ ಹೋಗ್ಬೋದು. ಕೆಲವು ಇಶ್ಯೂಸ್ ಎಲ್ಲ ಯೂಸ್ ಮಾಡಿದವರಿಂದ ಬಂದಿರೋದು, ನಾವು ಫೇಸ್ ಮಾಡಿರೋದು. ಒಂದು ಇದು ಏನೋ ಹೀಟಿಂಗ್ ಪ್ರಾಬ್ಲಮ್. ಎಸ್ಪೆಷಲಿ ನೀವು ಹೈಪರ್ ಮೋಡಲ್ಲಿ ಜಾಸ್ತಿ ಓಡಿಸಿದ ತಕ್ಷಣ ಹೀಟ್ ಆಗಿಬಿಟ್ಟು ಗಾಡಿ ನಿಂತೋಗ್ಬಿಡುತ್ತೆ. ಅಗೇನ್ ಸ್ವಲ್ಪ ಹೊತ್ತು ಆದಮೇಲೆ ಬರೀ ಈಕೋ ಮೋಡಲ್ ಮಾತ್ರ ಓಡ್ಸೋಕೆ ಬಿಡುತ್ತೆ. ಸೊ ಓವರ್ ಹೀಟಿಂಗ್ ಪ್ರಾಬ್ಲಮ್ ಇದೆ. ಇನ್ನೊಂದು ಹೈಪರ್ ಚಾರ್ಜರ್ ನೆಟ್ವರ್ಕ್ ಇನ್ನೂ ಸ್ಪ್ರೆಡ್ ಆಗಿಲ್ಲ, ಜಾಸ್ತಿ ಇಲ್ಲ. ಇದ್ದಲ್ಲಿ ಎಷ್ಟೊಂದು ಕಡೆ ವರ್ಕ್ ಆಗೋದಿಲ್ಲ, ಚಾರ್ಜಿಂಗ್ ಪೋರ್ಟ್ ಸರಿ ಇರಲ್ಲ, ಇಲ್ಲ ಕನೆಕ್ಟ್ ಮಾಡಿದ್ರೆ ಚಾರ್ಜ್ ಆಗೋದಿಲ್ಲ, ಆ ಥರ ಪ್ರಾಬ್ಲಮ್ಗಳಿದ್ದಾವೆ. ಸೊ ಅದರಲ್ಲಿ ಇನ್ನೂ ಭಾಳ ಇಂಪ್ರೂವ್ಮೆಂಟ್ ಆಗಬೇಕು. ಎನಿವೆ, ಕ್ವಾಲಿಟಿ ಬಗ್ಗೆ ಮಾತಾಡಿದ್ವಿ, ಕ್ವಾಲಿಟಿ ಆಲ್ಸೋ ನೀಡ್ಸ್ ಇಂಪ್ರೂವ್ಮೆಂಟ್. ಸೊ ಹೈಪರ್ ಚಾರ್ಜರ್ ನೆಟ್ವರ್ಕ್ನ ಇಲ್ಲಿ ಇದರಲ್ಲಿ ಮ್ಯಾಪ್ಸ್ ಇರೋದ್ರಿಂದ ಅದರಲ್ಲಿ ಸರ್ಚ್ ಮಾಡಿ ಹೋಗ್ಬೋದು. ಆ್ಯಪಲ್ಲಿ ಹೈಪರ್ ಚಾರ್ಜರ್ ಅವೈಲಬಿಲಿಟಿ ಕೂಡ ತೋರಿಸುತ್ತೆ, ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂತ ತೋರಿಸುತ್ತೆ. ಬಟ್ ಅದು ಅಕ್ಯುರೇಟ್ ಆಗಿದೆ ಅಂತ ನಾವು ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ. ಬಟ್ ಒಂದಂದ್ರೆ ಇವಾಗ ಎಲ್ಲ ಕಡೆ ಚಾರ್ಜಿಂಗ್ ನೆಟ್ವರ್ಕ್ ಡೆವಲಪ್ ಆಗ್ತದೆ, ಥರ್ಡ್ ಪಾರ್ಟಿ ಚಾರ್ಜಿಂಗ್ ನೆಟ್ವರ್ಕ್. ಎಸ್ಪೆಷಲಿ ಸಿಟಿನಲ್ಲಿ ದೇರ್ ಆರ್ ಗುಡ್ ಆಪ್ಷನ್ಸ್ ಮಾಡ್ಬೋದು. ಇವನ್ ಹೈವೇನಲ್ಲೂ ಇವಾಗ ಮೈಸೂರು ಹೈವೇ ಆಗಲಿ ಅಥವಾ ಈ ತುಮಕೂರು ಹೈವೇನಲ್ಲಿ ಆಗಲಿ ಸುಮಾರು ಚಾರ್ಜಿಂಗ್ ಸ್ಟೇಷನ್ಗಳು ಬರ್ತಾ ಇದ್ದಾವೆ. ಸೊ ಅದು ಡೆವಲಪ್ ಆದಂಗೆ ಇದ್ರದ್ದು ರೇಂಜ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡ್ರೈವಿಂಗ್ ಪೊಸಿಷನ್, ಕುತ್ಕೊಳೋದು ಸೀಟಿಂಗ್ ಬಂದಾಗ ಇದರಲ್ಲಿ ಸೀಟ್ ಪೊಸಿಷನ್ ಆಗಲಿ ಅಥವಾ ಹ್ಯಾಂಡಲ್ ಬಾರ್ ಇರುವಂಥ ಪೊಸಿಷನ್ ಆಗಲಿ ಆಪ್ಟಿಮಮ್ ಆಗಿದೆ. ಆ್ಯಂಡ್ ಹ್ಯಾಂಡಲ್ ಕೂಡ ತಿರುಗಿಸ್ಬೇಕಾದ್ರೆ ರೈಟ್ ಆಗಲಿ ಲೆಫ್ಟ್ ಆಗಲಿ ಮಂಡಿಗೆ ಟಚ್ ಆಗೋದಿಲ್ಲ, ಹಾಗಾಗಿ ಅಬ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಅನ್ಸೋದಿಲ್ಲ. ಕಂಫರ್ಟಬಲ್ ಆಗಿದೆ ರೈಟ್ ಪೊಸಿಷನ್. ಫೀಚರ್ಸ್ ಬಗ್ಗೆ ಮಾತಾಡ್ತಾ, ಹೋಂಡಾ ಆ್ಯಕ್ಟಿವಾದಲ್ಲಿ ಒಂದು ಸೈಡ್ ಸ್ಟ್ಯಾಂಡ್ ಆನ್ ಇದ್ದರೆ ಆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ, ಆದ್ದರಿಂದ ಇಂಡಿಕೇಟ್ರು ಬರುತ್ತೆ. ಸೊ ನೀವು ಸೈಡ್ ಸ್ಟ್ಯಾಂಡ್ ತೆಗೆದಾಗ ಮತ್ತೆ ಗಾಡಿನ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಫೀಚರ್ ಹೋಂಡಾ ಆ್ಯಕ್ಟಿವಾದಲ್ಲಿರೋದು, ನಾವು ಸಿಗ್ನಲಲ್ಲಿ ಅಥವಾ ಎಲ್ಲರೂ ನಿಲ್ಲಿಸಿದಾಗ ಆಟೋಮೆಟಿಕ್ಕಾಗಿ ಒಂದು 2-3 ಸೆಕೆಂಡ್ ಆದಮೇಲೆ ಗಾಡಿ ಆಫ್ ಆಗುತ್ತೆ. ಆಫ್ ಆದ ನಂತರ ನೀವು ಮತ್ತೆ ಇಗ್ನಿಷನ್ನ ಆನ್ ಮಾಡಿ ಬಟನ್ನ ಪ್ರೆಸ್ ಮಾಡಬೇಕಾಗಿಲ್ಲ, ಆಕ್ಸಿಲೇಟ್ರನ್ನ ತಿರ್ಸಿದ ತಕ್ಷಣ ಮತ್ತೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಒಳ್ಳೆ ಫೀಚರು, ಈಸಿ ಆಗಿ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್. ಹಾಗೆ ಫ್ಯೂಯಲ್ ಕನ್ಸಂಪ್ಷನ್ ಕೂಡ, ಪೆಟ್ರೋಲ್ ಉಳಿತಾಯ ಆಗುತ್ತೆ. ಓಲಾದು ರೈಡಿಂಗ್ ಪೊಸಿಷನ್ ಆ್ಯಕ್ಚುಲಿ ಚೆನ್ನಾಗಿದೆ. ಒಂದು ಸೀಟ್ ಹೈಟ್ ಕಂಫರ್ಟಬಲ್ ಅಂತ ಹೇಳ್ಬೋದು, ಬಟ್ ತುಂಬ ಶಾರ್ಟ್ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಏನಕ್ಕಂದರೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ, ಜೊತೆಗೆ ಇಲ್ಲಿ ಬ್ಯಾಟ್ರಿ ಇರೋದ್ರಿಂದ ಫುಟ್ಬೋರ್ಡ್ ಥಿಕ್ನೆಸ್ ಕೂಡ ಜಾಸ್ತಿ ಇದೆ. ಬಟ್ ಕುತ್ಕೊಂಡ ಮೇಲೆ ಇಟ್ ಇಸ್ ವೆರಿ ಕಂಫರ್ಟಬಲ್. ಈ ಹ್ಯಾಂಡಲ್ ಬಾರ್ ಹೈಟಲ್ಲಿದೆ, ಒಂಥರ ಮೋಟರ್ಸೈಕಲ್ ಪೊಸಿಷನ್, ಮೋಟರ್ಸೈಕಲ್ ರೈಡರ್ ಟ್ರಯಾಂಗಲ್ ಇದರಲ್ಲೇ ಬರುತ್ತೆ. ಬಟ್ ಶಾರ್ಟ್ ಇರೋರಿಗೆ ಕೆಳಗಡೆ ಕಾಲಿಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ತುದಿ ಬಂದು ಕುತ್ಕೊಳ್ಬೇಕಾಗ್ಬೋದು. ಎಸ್ಪೆಷಲಿ ಏನು ಅಂದರೆ ಇದು ಸೀಟ್ ಅಗಲ ಜಾಸ್ತಿ ಇದೆ.
ಸೊ ಹಿಂದ್ಗಡೆ ಕೂತ್ಕೊಂಡಾಗ ಕಾಲು ಅಗಲ ಆಗ್ಬಿಡುತ್ತೆ. ಸೊ ಕೆಳಗಡೆ ರೀಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಎಸ್ಪೆಷಲಿ ಸ್ವಲ್ಪ ಕುಳ್ಳಕ್ಕಿರೋರಿಗೆ. 2 ಬ್ರೇಕ್ ಒತ್ತಿಟ್ಕೊಂಡು ಪವರ್ ಬಟನ್ ಆನ್ ಮಾಡಬೇಕು. ಅವಾಗ ಒಂದು ಇವಾಗ ಎರರ್ ಕೊಡ್ತಾ ಇದೆ, ಕ್ಲೋಸ್ ದ ಸೈಡ್ ಸ್ಟ್ಯಾಂಡ್ ಅಂತ. ಸೈಡ್ ಸ್ಟ್ಯಾಂಡ್ ತೆಗ್ದಿಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಸೈಡ್ ಸ್ಟ್ಯಾಂಡು ಭಾಳ ಫ್ಲಿಮ್ಸಿ ಆಗಿದೆ. ಆ್ಯಕ್ಚುಲಿ ಒಂದು ವಿಷಯ ಅಂದರೆ ಸೈಡ್ ಸ್ಟ್ಯಾಂಡ್ ಹಾಕಿದಾಗ ನೀವು ಗಾಡಿ ಮುಂದ್ಗಡೆ ಸ್ಲೋಪಲ್ಲಿದ್ದರೆ ಬಿದೋಗೋ ಚಾನ್ಸಸ್ ಜಾಸ್ತಿ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಏನಕ್ಕಂದರೆ ಇದು ಅಷ್ಟು ಗಟ್ಟಿ ಇಲ್ಲ, ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಪಾರ್ಕ್ ಮೋಡಿಂದ ರೈಡ್ ಮೋಡಿಗೆ ಬಂದಿದೆ. ಇದರಲ್ಲಿ ಆಗಲೇ ಹೇಳಿದಾಗೆ 3-4 ಡ್ರೈವ್ ಮೋಡ್ಸ್ ಇದೆ ಓಡಿಸೋದಕ್ಕೆ. ಸ್ಪೋರ್ಟ್ ಮೋಡ್ ಈಸ್ ದ ಮೋಸ್ಟ್ ರೆಸ್ಪಾನ್ಸಿವ್. ಒಂದು ಪ್ರಾಬ್ಲಮ್ ಏನಂದರೆ ಇದ್ರದ್ದು ಥ್ರಾಟಲ್ ರೆಸ್ಪಾನ್ಸ್ ಸ್ವಲ್ಪ ಸ್ಲೋ ಇದೆ. ಅಂದರೆ ಎಸ್ಪೆಷಲಿ ಈಕೋ ಮೋಡ್ ಅಥವಾ ಈ ನಾರ್ಮಲ್ ಮೋಡಲ್ಲಿ ಥ್ರಾಟಲ್ ಕೊಟ್ಟು ಒಂದು ಅರ್ಧ ಸೆಕೆಂಡ್ ಆದಮೇಲೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೊಂಥರ ಅಭ್ಯಾಸ ಆಗಬೇಕು, ಇಲ್ಲಾಂದರೆ ನಿಮಗೆ ಟ್ರಾಫಿಕ್ಕಲ್ಲಿ ಸ್ವಲ್ಪ ಅದು ಭಯ ಹುಟ್ಟು ಮಾಡುತ್ತೆ. ಅದು ಬಿಟ್ಟರೆ ಥ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿದೆ. ಎಸ್ಪೆಷಲಿ ಹೈಯರ್ ಸ್ಪೀಡ್ಸ್ಗೆ ಹೋದಾಗಲೂ ಇನ್ಸ್ಟೆಂಟ್ ಟಾರ್ಕ್, ಎಲೆಕ್ಟ್ರಿಕ್ ಆದ್ರಿಂದ ಇನ್ಸ್ಟೆಂಟ್ ಟಾರ್ಕ್ ಸಿಗುತ್ತೆ. ಆಕ್ಸಿಲೇಟರ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಪಿಕಪ್ ಸಿಗುತ್ತೆ, ಎಕ್ಸೆಪ್ಟ್ ಫಾರ್ ದಟ್ ಇನಿಷಿಯಲ್ ಬಿಟ್. ಇನ್ನೊಂದು ವಿಷಯ ಅಂದರೆ ಬ್ರೇಕ್ಸ್ ಮುಟ್ಟಿದ ತಕ್ಷಣ ಆಕ್ಸಿಲೇಟರ್ ಕಟ್ ಆಫ್ ಆಗಿಬಿಡುತ್ತೆ. ಸೊ ನೀವು ಇವಾಗ ಯೂಟರ್ನ್ ತಗೊಳ್ತಿರುವಾಗಲಿ ಅಥವಾ ನೀವು ಪಾರ್ಕ್ ಮಾಡ್ತಿರುವಾಗ, ಹಿಂದೆ ಮುಂದೆ ಮಾಡ್ತಿರುವಾಗಲಿ ಬ್ರೇಕ್ ಬಿಟ್ಬಿಟ್ಟು ಆಕ್ಸಿಲೇಟರ್ ಕೊಡಬೇಕು, ಅವಾಗ ಮಾತ್ರ ವರ್ಕ್ ಆಗೋದು. ರಿವರ್ಸ್ ಮೋಡ್ ಕೂಡ ಇದೆ. ಸೊ ನೀವು ಪಾರ್ಕ್ ಮಾಡೋದ್ರಿಂದ ಹಿಂದ್ಗಡೆ ತೆಗಿಬೇಕು, ಸ್ವಲ್ಪ ಸ್ಟೀಪ್ ಇದೆ ಅಂದರೆ ರಿವರ್ಸ್ ಮೋಡಿಗೆ ಹಾಕ್ಕೊಂಡು ತೆಕ್ಕೋಬೋದು. ಸೊ ಇದ್ರದ್ದು ಆಕ್ಸಲರೇಷನ್ ಬಗ್ಗೆ ಮಾತಾಡ್ತಾ, ಹೈಪರ್ ಮೋಡಲ್ಲಿ ಕಂಪನಿ ಕ್ಲೈಮ್ ಮಾಡೋದು 2.9 ಸೆಕೆಂಡ್ 0 to 40 km/h. ಇನ್ಫ್ಯಾಕ್ಟ್ Gen 2ನಲ್ಲಿ 2.6 ಸೆಕೆಂಡ್ಸ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಆಕ್ಸಲರೇಷನ್ ಹಾಗೆ ಚೆನ್ನಾಗಿದೆ. ಇನಿಷಿಯಲ್ ಪಿಕಪ್ ಸ್ವಲ್ಪ ಸ್ಲೋ ಇದೆ, ಬಟ್ ಆಮೇಲೆ ನೋಬಡಿ ಕ್ಯಾನ್, ಇನ್ನು ಯಾವ ಸ್ಕೂಟರ್ನು ಇದನ್ನು ಕ್ಯಾಚ್ ಮಾಡೋಕ್ಕಾಗಲ್ಲ ಒಂದ್ಸರಿ ಪಿಕಪ್ ತಗೊಂಡ್ಮೇಲೆ. ರೈಡಿಂಗ್ ಪೊಸಿಷನ್ ಆ್ಯಂಡ್ ಬ್ಯಾಲೆನ್ಸ್ ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಪೋರ್ಟಿ ರೈಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಗಾಡಿ, ಕಂಪೇರಬಲ್ ಟು ಏಥರ್ ಇದು ಎಲೆಕ್ಟ್ರಿಕ್ ಸ್ಕೂಟರ್. ಅದಕ್ಕಿಂತ ಆಬ್ವಿಯಸ್ಲಿ ಸ್ಪೀಡು, ಪವರು ಎಲ್ಲ ಜಾಸ್ತಿ ಇದೆ. ಒಂದು ಡ್ರಾಬ್ಯಾಕ್ ಏನು ಅಂದರೆ ಇದ್ರದ್ದು ರೈಡ್ ಭಾಳ ಹಾರ್ಡ್ ಇದೆ. ಮುಂದ್ಗಡೆ ಮೋನೋಶಾಕ್, ಹಿಂದ್ಗಡೆ ಮೋನೋಶಾಕ್ ಎರಡೂ ಭಾಳ, ಇಟ್ಸ್ ವೆರಿ ಹಾರ್ಡ್. ಸ್ವಲ್ಪ ಇಬ್ಬರು ಕೂತಿದ್ದು ವೆಯ್ಟ್ ಜಾಸ್ತಿ ಇದ್ದರೆ ಸ್ವಲ್ಪ ಸಾಫ್ಟ್ ಅನಿಸುತ್ತೆ, ಬಟ್ ಅದರ್ವೈಸ್ ರೋಡಲ್ಲಿರೋ ಎವ್ರಿ ಎಲ್ಲ ಗುಂಡಿ ಫೀಲ್ ಆಗುತ್ತೆ, ಎಲ್ಲದು ಫೀಲ್ ಆಗುತ್ತೆ. ಆ್ಯಂಡ್ ಅದೇ ಆವಾಗಲೇ ಹೇಳಿದೆ, ಮಿರರ್ಸಲ್ಲೂ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ಈ Gen 2ನಲ್ಲಿ ಸಸ್ಪೆನ್ಷನ್ ಚೇಂಜ್ ಮಾಡಿದ್ದಾರೆ, ಸೊ ಅದರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ಐ ಹೋಪ್ ಸರಿ ಆಗುತ್ತೆ ಇದು ರೈಡು ಅಂತ. ಹಾಗೆಯೇ ಬ್ರೇಕ್ಸ್ ಬಗ್ಗೆ ಮಾತಾಡ್ತಾ ಒಂದು ಹೇಳಿದೆ, ಬ್ರೇಕ್ಸ್ ಒತ್ತಿದ ತಕ್ಷಣ ಆಕ್ಸಲೇಷನ್ ಕಟ್ ಆಫ್ ಆಗುತ್ತೆ ಅಂತ. ಅದರಲ್ಲಿ ಆಟೋಮ್ಯಾಟಿಕಲ್ಲಿ ರೀಜನ್ ಕೂಡ ಶುರು ಆಗುತ್ತೆ. ಮ್ಯಾನ್ಯುಯಲಿ ಕೂಡ ರೀಜನ್ ಮಾಡ್ಬೋದು. ಆಕ್ಸಲರೇಟರ್ನ ಉಲ್ಟಾ ತಿರುಗಿಸಿದ್ರೆ ಅದು ರೀಜನ್ ಮೋಡಿಗೆ ಹೋಗುತ್ತೆ ಆ್ಯಂಡ್ ಬ್ಯಾಟ್ರಿ ಚಾರ್ಜ್ ಆಗೋಕ್ಕೆ ಶುರುವಾಗುತ್ತೆ. ರೀಜನ್ ಮೋಡ್ಸ್ ಕೂಡ ನೀವು ಸೆಟ್ ಮಾಡ್ಬೋದು, ಲೋ, ಮೀಡಿಯಮ್, ಹೈ ಅಂತ. ಸೊ ನೀವು ಥ್ರಾಟಲ್ ಬಿಟ್ಟ ತಕ್ಷಣ ಅದು ಆಟೋಮ್ಯಾಟಿಕಲಿ ರೀಜನ್ ಮೋಡಿಗೆ ಹೋಗುತ್ತೆ, ಹೈಗೆ ಹಾಕಿದ್ರೆ, ಆ್ಯಂಡ್ ಗಾಡಿ ಸ್ಲೋ ಆಗೋಕ್ಕೆ ಶುರು ಆಗುತ್ತೆ. ಇವಾಗ ಕಾರ್ಗಳಲ್ಲಿ 1 ಪೆಡಲ್ ಡ್ರೈವ್ ಅಂತೀವಿ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ. ಬರೀ ಆಕ್ಸಲರೇಟರಲ್ಲೇ ನೀವು ಬ್ರೇಕ್ ಒತ್ತದೇನೆ ಓಡಿಸ್ಬೋದು. ಆ ಥರ ಮಾಡೋಕ್ಕಾಗೋದಿಲ್ಲ ಇದರಲ್ಲಿ, ಏನಕ್ಕಂದರೆ ರೀಜನರೇಷನ್ ಈವನ್ ಹೈಯೆಸ್ಟ್ ಮೋಡಲ್ಲೂ ಇಟ್ ಈಸ್ ನಾಟ್ ವೆರಿ ಇಂಟ್ರೂಸಿವ್. ಜಾಸ್ತಿ ಸ್ಲೋ ಮಾಡೋದಿಲ್ಲ ಗಾಡಿನ, ಬ್ರೇಕ್ ಯೂಸ್ ಮಾಡಲೇಬೇಕಾಗತ್ತೆ. ಆ್ಯಕ್ಟಿವಾದು ರೈಡ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬಗ್ಗೆ ಹೇಳಬೇಕಂದ್ರೆ, ಫಸ್ಟ್ ಆಕ್ಸಿಲರೇಷನ್ ತಗೊಂಡ್ರೆ ಆಕ್ಸಿಲರೇಷನ್ನು 0 to 30-40 ತನಕ ಚೆನ್ನಾಗೇ ಇದೆ. 30ಲಿದ್ದಾಗ್ಲೂ 50ಗೆ ಹೋಗ್ಬೇಕಂದ್ರೆ ಫಾಸ್ಟಾಗೇ ಹೋಗುತ್ತೆ. ಅದ್ರ ನಂತರ ನಾ ಆಗಲೇ ಹೇಳ್ದಾಗೇ 60 ಮೇಲೆ 70 ಮೇಲೆ ಹೋಗ್ಬೇಕಂದ್ರೆ ಅದಕ್ಕಲ್ಲ, ಸ್ಪೋರ್ಟಿ ಫೀಲ್ಗಲ್ಲ ಈ ಗಾಡಿ ಇರೋದು. ಸಿಟಿನಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ಟ್ರಾಫಿಕ್ಕಲ್ಲಿ ನುಗ್ಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಅನ್ನೋದಕ್ಕೆ ಇದು ಹೇಳಿ ಮಾಡಿಸ್ದಾಗಿದೆ ಗಾಡಿ. ಸೊ 30 to 30-50 ರೇಂಜ್ ತನಕ ವೆರಿ ಗುಡ್ ಪಿಕಪ್. ಸಸ್ಪೆನ್ಷನ್ ಸೆಟಪ್ ಅಗೈನ್ ತುಂಬ ಸ್ಟಿಫು ಇಲ್ಲ, ತುಂಬ ಸಾಫ್ಟು ಇಲ್ಲ. ಗಾಡಿ ಕ್ಲಿಯರೆನ್ಸ್, ಗ್ರೌಂಡ್ ಕ್ಲಿಯರೆನ್ಸ್ ಇರೋದು 162 mm. ಇಬ್ಬರು ಹೆವಿ ಆಗಿದ್ದವರು ಕೂತ್ಕೊಂಡ್ರೆ ಕೆಲವೊಂದು ಕಡೆ ಹೊಂಡಕ್ಕೆ ಹಾರಿಸ್ದಾಗಲಿ ಅಥವಾ ದೊಡ್ಡ ಹಂಪ್ ಇದ್ದಾಗಲಿ ಡೆಫಿನೆಟ್ ಆಗಿ ಶಾಸಿಗೆ ಟಚ್ ಆಗುತ್ತೆ. ಬ್ರೇಕಿಂಗ್ ಬಗ್ಗೆ ಮಾತಾಡ್ತಾ, ಹೋಂಡಾ ಆಕ್ಟಿವ್ ಅದು ಮುಂದೆಗಡೆ ಡಿಸ್ಕ್ ಬ್ರೇಕ್ ಇದೆ, ಹಿಂದೆ ಡ್ರಮ್ ಬ್ರೇಕ್ ಇದೆ. ಕಾನ್ಫಿಡೆನ್ಸ್ ಕೊಡುತ್ತೆ ನಾವು ಹೋಗ್ತಿದ್ದದನ್ನ ಸರಿಯಾದ ಸಮಯದಲ್ಲಿ ನಿಲ್ಲಿಸ್ಬೋದು ಅಂತ. ಸೊ ಓಲಾದು ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ, ಒಂದು ವೀಲ್ಸ್
ಅಗಲ ಇರೋದ್ರಿಂದ ಗ್ರಿಪ್ ಚೆನ್ನಾಗಿದೆ. ಇನ್ನೊಂದು 2 ಕಡೆ ಡಿಸ್ಕ್ ಬ್ರೇಕ್ಸ್ ಇದೆ, ಸೊ ಬೈಟ್ ಇಸ್ ಗುಡ್. ಕಾಂಬಿ ಬ್ರೇಕಿಂಗ್ ಕೊಟ್ಟಿದ್ದಾರೆ, ಸೊ ಒಂದು ಬ್ರೇಕ್ ಹಿಡಿದ್ರೆ 2 ಬ್ರೇಕ್ನು ಆಕ್ಟಿವೇಟ್ ಆಗುತ್ತೆ. ಬಟ್ ಇದು ಹೋಗೋ ಸ್ಪೀಡ್ಗೆ ABS ಇರಬೇಕಾಗಿತ್ತು. ಯಾಕಂದರೆ ನೀವು ಟಾಕಿಂಗ್ 90, 100, 110 km/h ಸ್ಪೀಡ್. ಸೊ ನೀವು ಇವಾಗ ಸ್ವಲ್ಪ ಸ್ಲಿಪ್ಪರಿ ಇದ್ರೆ, ನೀವು ಮರಳು ಅಂತ ಹೇಳಿದ್ರೆ ಅಥವಾ ನೀರು ಒದ್ದೆ ಇದ್ರೆ ರೋಡು, ಬ್ರೇಕ್ ಹಾಕಿದ ತಕ್ಷಣ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಆ ಪರ್ಫಾರ್ಮೆನ್ಸ್ಗೆ ABS ಇದ್ದರೆ ಚೆನ್ನಾಗಿರ್ತಾ ಇತ್ತು. ಬಟ್ ಅದರ್ವೈಸ್ ನಿಮ್ಮ ರೆಗ್ಯುಲರ್ ಡ್ರೈವಿಂಗ್ಗೆ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಇಸ್ ಗುಡ್. ಓಲಾದು ಲೈಟಿಂಗ್ ಹೇಗನ್ಸತ್ ನಿಮಗೆ? ಓಲಾದು ಲೈಟಿಂಗ್ ನೋಡೋಕೆ ಮಾತ್ರ ಚೆನ್ನಾಗಿದೆ, ಬಟ್ ಅದ್ರ ಬ್ರೈಟ್ನೆಸ್ ಮತ್ತು ಥ್ರೋ ಅಷ್ಟೊಂದು ಹೇಳೋ ಅಂತ ಚೆನ್ನಾಗೇನಿಲ್ಲ. ಸಿಟಿಗೆ ಸಾಕು, ಬಟ್ ಹೈವೇ ಡ್ರೈವಿಂಗ್ಗೆ ಇಟ್ಸ್ ನಾಟ್ ಸಫಿಷಿಯಂಟ್. ಆಕ್ಟಿವ್ ಅದು ಅದೇ ಕತೆ. ಸಿಟಿ ಡ್ರೈವಿಂಗಿಗೆ ಸಾಕು, ಬಟ್ ಅದು ಬಿಟ್ಟರೆ ಹೈವೇ ರೈಡಿಂಗಿಗೆ ಸಾಕಾಗಲ್ಲ. ಓಕೆ, ಸೊ ಇವಾಗ ಸ್ಕೂಟರ್ ಅಂದರೆ ಫ್ಯಾಮಿಲಿ ಸ್ಕೂಟರ್ ಎಸ್ಪೆಷಲಿ ಆದರೆ ಪಿಲಿಯನ್ ಕಂಫರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಓಲಾದಲ್ಲಿ ಸೀಟು ಕುಷನಿಂಗು ಚೆನ್ನಾಗಿದೆ, ರೈಟ್? ಬಟ್ ದ ಪ್ರಾಬ್ಲಮ್ ಇಸ್ ದ ವಿಡ್ತ್. ಅಗಲ ಜಾಸ್ತಿ ಇದೆ. ಅಂದರೆ ಅಡಲ್ಟ್ಸ್ಗೆ ಓಕೆ, ಕುತ್ಕೊಂಡು ಕಾಲು ಇಟ್ಕೊಳ್ಳೋಕ್ಕೆ ಓಕೆ, ಬಟ್ ಮಕ್ಕಳನ್ನ ಕೂರಿಸ್ಕೊಂಡ್ರೆ ಅವರಿಗೆ ಕುತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಭಾಳ ಅಗಲ ಕಾಲು ಇಟ್ಕೋಬೇಕಾಗತ್ತೆ. ಸೊ ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ. ಆಕ್ಟಿವಾದಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಆಕ್ಟಿವಾದಲ್ಲಿ ಸೀಟ್ ಕುಷನಿಂಗ್ ಚೆನ್ನಾಗಿದೆ, ಹಾಗೇನೆ ಕಾಲು ಇಟ್ಕೊಳೋದಕ್ಕೂ ಈಸಿ ಆಗಿದೆ. ಸೊ ಕಂಫರ್ಟಬಲ್ ಆಗಿದೆ. ಹೌದು. ಕಂಪ್ನಿ ಕೊಡೋ ವ್ಯಾರಂಟಿ ಬಗ್ಗೆ ಮಾತಾಡ್ತಾ, ಹಾಂಡಾ ಆಕ್ಟಿವಾದವ್ರದ್ದು 3 ವರ್ಷ ವ್ಯಾರಂಟಿ ಇದೆ. ಓಲಾದವ್ರದ್ದು 3 ವರ್ಷ ಸ್ಟ್ಯಾಂಡರ್ಡ್ ವಾರಂಟಿ ಬರುತ್ತೆ, ಬ್ಯಾಟ್ರಿ, ಮೋಟರ್ ಆ್ಯಂಡ್ ಇದು ಕಂಟ್ರೋಲ್ ಯೂನಿಟ್ ಮೇಲೆ. ಅದ್ರ ಜೊತೆಗೆ 2 ವರ್ಷ ಎಕ್ಸ್ಟೆಂಡೆಡ್ ವಾರಂಟಿ ತಗೋಬಹುದು, ಪೇಯ್ಡ್ ವಾರಂಟಿ ಆಪ್ಷನ್. ನಾನು ರೆಕಮೆಂಡ್ ಮಾಡೋದು ಖಂಡಿತ ತಗೊಳ್ಳಿ ಅಂತ. ಯಾಕಂದರೆ ಇದು ಇನ್ನೂ ಹೊಸ ಟೆಕ್ನಾಲಜಿ, ಅನ್ಪ್ರೋವನ್, ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ನಿಮಗೆ ಕವರೇಜ್ ಇದ್ದಷ್ಟು ಒಳ್ಳೇದು. ಸೊ 7,000 8,000 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, ಕೊಟ್ಬಿಟ್ಟು ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರೋದು. ಸರ್ವಿಸ್ ಐ ಥಿಂಕ್, ಏನಕ್ಕಂದ್ರೆ ಗಾಡಿ ತಗೊಂಡ್ಬಿಟ್ವಿ, ಆಮೇಲೆ ಸರ್ವಿಸ್ ಅನ್ನೋದು ಎಲ್ಲರಿಗೂ ಇರುತ್ತೆ ಕ್ವೆಶನ್ನು. ಓಲಾದು ಸರ್ವಿಸ್ ಸ್ಟಿಲ್ ಕ್ವೆಶನ್ ಮಾರ್ಕ್. ಒಂದು ಏನಂದರೆ ಮೇಂಟೆನೆನ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಜಾಸ್ತಿ ಬೇಕಾಗಲ್ಲ. ಬಟ್ ಯಾಕೆ ಓಲಾ ಸರ್ವಿಸ್ ಇದು ಇಂಪಾರ್ಟೆಂಟ್ ಅಂದರೆ, ಅವ್ರ ಗಾಡಿ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ಸೊ ಏನಾದರೂ ಒಂದು ಚಿಕ್ಕ ಪುಟ್ಟ ಇಶ್ಯೂಸ್ ಬರುತ್ತೆ, ಎರರ್ಸ್ ಬರುತ್ತೆ. ಫಸ್ಟ್ ಅವರು ಸರ್ವಿಸ್ ನಾವು ಮನೆಗೆ ಬಂದು ಮಾಡ್ತೀವಿ ಅಂತ ಹೇಳಿದ್ರು, ಆಮೇಲೆ ಅದು ವರ್ಕ್ ಆಗಲಿಲ್ಲ. ಅದಕ್ಕೆ ಅವರು ಇವಾಗ ಸರ್ವಿಸ್ ಸೆಂಟರ್ಸ್ ಓಪನ್ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ August 15th ಎಕ್ಸ್ಟ್ರಾ 100 ಸರ್ವಿಸ್ ಸೆಂಟರ್ ಓಪನ್ ಮಾಡಿದ್ದಾರೆ. ಸೊ ಅದು ಇನ್ನೂ ಡೆವಲಪ್ ಆಗಬೇಕು. ಆದಮೇಲೆ ನೆಟ್ವರ್ಕ್ ಇನ್ನೂ ಎಕ್ಸ್ಪ್ಯಾಂಡ್ ಆಗಬೇಕು. ಆಬ್ವಿಯಸ್ಲಿ ಹೋಂಡಾದು ಜಾಸ್ತಿ ಏನು ಕೇಳೋದು ಬೇಡ ಸರ್ವಿಸ್ ಬಗ್ಗೆ. ಹೋಂಡಾದವ್ರದ್ದು ಸರ್ವಿಸ್ ಬಗ್ಗೆ ಮಾತಾಡ್ತಾ, ಅವ್ರದ್ದು ಸಾಕಷ್ಟು ಎಸ್ಟಾಬ್ಲಿಷ್ಡ್ ನೆಟ್ವರ್ಕ್ ಇದೆ ಇಂಡಿಯಾದಲ್ಲಿ. ಪ್ರೈವೇಟ್ ಸರ್ವಿಸ್ ಮಾಡೋರು, ರಿಪೇರ್ ಮಾಡೋ ಅಂಥವ್ರು ಎಲ್ಲೇ ತಗೊಂಡೋದ್ರು ಇದು ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಸರ್ವಿಸ್ ಆಗುತ್ತೆ. ಎಲೆಕ್ಟ್ರಿಕ್ಗೆ ನಿಮಗೆ ಆಕ್ಚುಲಿ ಮೇಂಟೆನೆನ್ಸೇ ಬರೋದಿಲ್ಲ. ಏನಕ್ಕಂದ್ರೆ ಎಂಜಿನ್ ಇಲ್ಲ, ನಿಮ್ ಆಯಿಲ್ ಚೇಂಜ್ ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಮೇಂಟೆನೆನ್ಸ್ ಬರೋಂಥದ್ದು ಏನು ಅಂದ್ರೆ ಬ್ರೇಕ್ಸ್, ಬ್ರೇಕ್ ಪ್ಯಾಡ್ಸು, ಸಸ್ಪೆನ್ಷನ್, ಈ ಲೂಬ್ರಿಕೇಶನ್ ಅಂಥದ್ದು ಮಾತ್ರ. ಸೊ ರೆಗ್ಯುಲರ್ ಮೇಂಟೆನೆನ್ಸ್ ಅಂತ ಜಾಸ್ತಿ ಖರ್ಚು ಬರೋದಿಲ್ಲ. ಆ್ಯಂಡ್ ಎಲೆಕ್ಟ್ರಿಕ್ದು ಅದೇ ಅಡ್ವಾಂಟೇಜ್, ರನ್ನಿಂಗ್ ಕಾಸ್ಟ್ಸ್, ರೈಟ್? ಓಡಿಸೋದಾಗಲಿ ಅಥವಾ ಮೇಂಟೆನೆನ್ಸ್ ಆಗಲಿ ಬಹಳ ಕಡಿಮೆ. ಇವ್ರದ್ದು ಇವಾಗ 4 ವಾಟ್ ಬ್ಯಾಟ್ರಿ, 4 kWh ಬ್ಯಾಟ್ರಿ ಇದೆ. ಅದನ್ನ ಚಾರ್ಜ್ ಮಾಡೋಕ್ಕೆ ಒಂದು ಹೆಚ್ಚಂದರೆ ಒಂದು 30 ರೂಪಾಯಿ ಆಗುತ್ತೆ ಮನೇಲಿ ಚಾರ್ಜ್ ಮಾಡಿದ್ರೆ. ಸೊ ನೀವು ಅದರಲ್ಲಿ ಒಂದು 100 ಕಿಲೋಮೀಟರ್ ಆದರೂ ಓಡಿಸ್ತೀರಾ. ಸೊ ಹಾಗೆ ಲೆಕ್ಕ ತಗೊಂಡ್ರೆ ಓವರ್ ಆಲ್ ಅಂದಾಜು ಒಂದು 30 ಪೈಸಾ ಪರ್ ಕಿಲೋಮೀಟರ್ ಬೀಳುತ್ತೆ, ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್, ರೈಟ್? ಎಕ್ಸಾಕ್ಟ್ ನಂಬರ್ಸ್ ಹಾಕಿ ನೋಡಿದ್ರೆ ಕಂಪೇರ್ ಟು ಎಲೆಕ್ಟ್ರಿಕ್ ಸ್ಕೂಟರ್, ಇದರಲ್ಲಿ ಎಷ್ಟು ನಿಮ್ಮ ಮೈಲೇಜ್ ಅವಾಗ 45 ಬರ್ಬೋದು ಅಂತ ಹೇಳಿ. 45 ಬಂದ್ರೆ ಅದು ಒಳ್ಳೆ ಡ್ರೈವಿಂಗ್ ಮಾಡಿದ್ರೆ 45 ಬರುತ್ತೆ, ಇಲ್ಲ ಅಂದ್ರೆ ಅದಕ್ಕೂ ಕೆಳಗಡೆನೆ ಹೋಗುತ್ತೆ. ಹಾಗಾಗಿ 1 ಕಿಲೋಮೀಟರ್ಗೆ ಬೀಳುವಂತ ಖರ್ಚು ಸುಮಾರು 2.25 ರೂಪಾಯಿ ಅಂತ ಇಟ್ಕೊಬಹುದು ಪೆಟ್ರೋಲ್ಗೆ ಮೈಂಟೆನೆನ್ಸ್ ಅಲ್ದೇನೆ. ಸೊ ಈಗ ನಮ್ಮ ಗಾಡಿಗೂ ನಿಮ್ ಗಾಡಿಗೂ ಹೆಚ್ಚು ಕಮ್ಮಿ 2 ರೂಪಾಯಿ ಡಿಫ್ರೆನ್ಸ್ ಇದೆ 1 ಕಿಲೋಮೀಟರ್ಗೆ ಖರ್ಚಾಗೋ ದುಡ್ಡು. ಸೊ ಆ ರೀತಿಲಿ ನೋಡಿದಾಗ ಈಗ ನಿಮ್ ಈ ಹೋಂಡಾ ಆಕ್ಟಿವಾ ಈ ಪರ್ಟಿಕ್ಯುಲರ್ ಮಾಡೆಲ್ ತಗೊಂಡ್ರೆ ಇದ್ರದ್ದು ಆನ್ ರೋಡ್ ಕಾಸ್ಟ್ ಬಂದ್ಬಿಟ್ಟು 1,10,15,000 ಆಗತ್ತೆ. ಆ ಗಾಡಿದು ಇದು 1,60,000 ಆಗುತ್ತೆ, 1,60,000 ಆಗತ್ತೆ. ಸೊ ಅಲ್ಲಿ ಇರುವಂತ 45,000 ಡಿಫ್ರೆನ್ಸ್ ಕವರ್ ಮಾಡಬೇಕು ಅಂದ್ರೆ ಒಂದು 20-25,000 ಕಿಲೋಮೀಟರ್ ಆದ್ರೂ ಓಡಿಸ್ಬೇಕು. 20,000 ರಿಂದ 25,000 ಕಿಲೋಮೀಟರ್ ಈ ಗಾಡಿನ ಓಡಿಸಿದಾಗ
ನಮಗೆ ಆ ಗಾಡಿ ಈ ಗಾಡಿನ ಓಡಿಸಿದಾಗ ಆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕವರ್ ಆಗುತ್ತೆ. ಸೊ ಇವಾಗ ನಮ್ಮ ವೀಕ್ಷಕರಿಗೆ ನಿಮ್ಮ ಡೈಲಿ ಡ್ರೈವಿಂಗ್ ಅಥವಾ ನಿಮ್ಮ ಒಂದು ವರ್ಷದಲ್ಲಿ ನೀವು ಒಂದು 10,000 to 15,000 ಕಿಲೋಮೀಟರ್ ಓಡಿಸ್ತೀರಾ, ಸೊ 2-3 ವರ್ಷದಲ್ಲಿ ಈ ಡಿಫ್ರೆನ್ಸ್ ಕವರ್ ಮಾಡಬಹುದು ಅನ್ನೋಂಗಿದ್ರೆ ಫ್ರಮ್ ಅ ಫೈನಾನ್ಷಿಯಲ್ ಸ್ಟ್ಯಾಂಡ್ ಪಾಯಿಂಟ್ ಮೇಕ್ ಸೆನ್ಸ್. ಬಟ್ ಒಂದು ನೆನ್ಪಿಟ್ಕೋಬೇಕು, ಇವಾಗ ನಾವು ಎಷ್ಟೊಂದು ಕಡೆ ಬೇರೆ ವಿಡಿಯೋಸಲ್ಲಿ ಅಥವಾ ಬೇರೆ ಅನಾಲಿಸಿಸಲ್ಲಿ ನೋಡಿರ್ತೀವಿ, ಕಂಪೇರ್ ಮಾಡುವಾಗ ಬರೀ ಈ ರನ್ನಿಂಗ್ ಕಾಸ್ಟಲ್ಲೇ ಕಂಪೇರ್ ಮಾಡಿ ಅಲ್ಲಿ ಎಲೆಕ್ಟ್ರಿಕ್ ಇಸ್ ಬೆಟರ್ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಬಟ್ ಏನಾಗುತ್ತೆ ಅಂದರೆ ಈ ಎಲೆಕ್ಟ್ರಿಕ್ ಗಾಡಿಗಳು ಒಂದು ಬ್ಯಾಟ್ರಿ ರೇಂಜ್ ಡಿಗ್ರೇಡ್ ಆಗುತ್ತೆ ಓವರ್ ಟೈಮ್, ರೈಟ್? ನೀವು ಹೆಚ್ಚಂದ್ರೆ ಒಂದು 5 to 7 ವರ್ಷ ಬ್ಯಾಟ್ರಿ ವರ್ಕ್ ಆಗೋದು, ಅದು ಸೇಮ್ ಪರ್ಫಾರ್ಮೆನ್ಸ್ ಇರೋದಿಲ್ಲ. ಹೋಗ್ತಾ ಹೋಗ್ತಾ ಒಂದು 60-70% ಗೆ ಬಂದು ನಿಲ್ಲತ್ತೆ. ಸೊ ಈ 5 ವರ್ಷ ಅಥವಾ 7 ವರ್ಷ ಆದಮೇಲೆ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಮಾಡಬೇಕು. ಏನೋ ಈ ಗಾಡಿ ಇನ್ನೂ ಅದೇ ಕಂಡೀಷನಲ್ಲಿ ಇದ್ದರೆ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಮಾಡಬೇಕು. ಆ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಕಾಸ್ಟ್ ಇವತ್ತಿನ ರೇಟಲ್ಲಿ ಒಂದು 60,000 to 70,000 ರೂಪಾಯಿ ಅಂತೂ ಖಂಡಿತ ಆಗುತ್ತೆ. 5 ವರ್ಷದಲ್ಲಿ ಕಡಿಮೆ ಆಗುತ್ತೆ, ಮೇ ಬಿ ಒಂದು 25-30 ಸಾವಿರಕ್ಕೆ ಬಂದು ಇಳಿಬಹುದು. ಬಟ್ ಅದನ್ನು ನೀವು ಲೆಕ್ಕ ಮಾಡ್ಕೋಬೇಕಾಗತ್ತೆ ಕಂಪೇರ್ ಮಾಡುವಾಗ. ಇನ್ನೊಂದು 5 ವರ್ಷ ಆದಮೇಲೆ ಇದ್ರದ್ದು ರೀಸೇಲ್ ವ್ಯಾಲ್ಯೂ, ಇವಾಗಂತೂ ರೀಸೇಲ್ ವ್ಯಾಲ್ಯೂ ಬಹಳ ಕಡಿಮೆ ಇದೆ, ರೈಟ್? ಎಸ್ಪೆಷಲಿ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ನೋಡ್ತೀರಾ, ಮೋಸ್ಟ್ಲಿ ಫೈಬರ್ ಬಾಡಿ. ಸೊ ಇವಾಗ 2-3 ವರ್ಷದಲ್ಲೇ ಅದ್ರದ್ದು ರ್ಯಾಟ್ಲಿಂಗ್ ಶುರು ಆಗುತ್ತೆ. ಆ ಮೆಟಲ್ ಬಾಡಿ ಇರುವಷ್ಟು ಗಟ್ಟಿಯಾಗಿರೋದಿಲ್ಲ, ರೈಟ್? ಸೊ 5 ವರ್ಷ ಆದಮೇಲೆ ಅದರದ್ದು ರೀಸೇಲ್ ವ್ಯಾಲ್ಯೂ ಭಾಳ ಕಡಿಮೆ ಇರುತ್ತೆ ಕಂಪೇರ್ ಟು ಆಕ್ಟಿವಾ, ರೈಟ್? ಆಕ್ಟಿವಾ 5 ವರ್ಷ ಆದಮೇಲೂ ಭಾಳ ಒಳ್ಳೆ ರೀಸೇಲ್ ವ್ಯಾಲ್ಯೂ ಹೋಲ್ಡ್ ಮಾಡುತ್ತೆ, ರೈಟ್? ನೀವು 5 ವರ್ಷ ಆದಮೇಲೆ ಮಾರ್ಬೋದು, ಬೇರೆ ಗಾಡಿ ತೊಗೋಬೋದು. ಇದು ತಗೊಂಡ್ರೆ ಇದು ಫುಲ್ ಬ್ಯಾಟ್ರಿ ಡೆಡ್ ಆಗೋವರೆಗೂ ನಾವು ಯೂಸ್ ಮಾಡ್ತೀವಿ ಅನ್ನೋ ಥರ ಇರಬೇಕು, ಅವಾಗ ಇಟ್ ವಿಲ್ ಮೇಕ್ ಸೆನ್ಸ್. ಈಗ ನಮ್ಮ ವೀಕ್ಷಕರಿಗೆ ಸಂಕ್ಷಿಪ್ತವಾಗಿ ನಾವು 2 ಗಾಡಿಗಳ ಬಗ್ಗೆ ಪಾಸಿಟಿವ್ಸ್ ನೆಗೆಟಿವ್ಸ್ನ ಹೇಳಿದ್ರೆ ಅವರಿಗೆ ಖರೀದಿ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅಂತ. ಖಂಡಿತ. ಐ ಥಿಂಕ್ ಓಲಾಯಿಂದ ಶುರು ಮಾಡೋಣ. ಓಲಾ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಎಲ್ಲ ತಿರುಗಿ ನೋಡೋಂಥ ಡಿಸೈನು. ನಂಬರ್ 2 ಇದು ಸ್ಪೀಡ್, ಪವರ್, ಪಿಕಪ್, ಪರ್ಫಾರ್ಮೆನ್ಸ್, ನಮ್ಮ ಯೂತ್ಗೆ ಇಷ್ಟ ಆಗುವಂಥ ಪದಗಳು ಅದರಲ್ಲೆಲ್ಲ ಮುಂದೆ ಇದೆ. ಆಕ್ಟಿವಾ ಬಗ್ಗೆ ಪಾಸಿಟಿವ್ಸ್ ಬಗ್ಗೆ ಮಾತಾಡ್ತಾ ಹೇಳಬೇಕಂದ್ರೆ, ಫಸ್ಟ್ ಆಫ್ ಆಲ್ ಹಾಂಡಾ ಅನ್ನೋ ಬ್ರ್ಯಾಂಡ್ ನೇಮ್. ಹಾಂಡಾ ಅಂದರೆ ನೆಮ್ಮದಿ, ಪೀಸ್ ಆಫ್ ಮೈಂಡ್ ಅನ್ನೋದು ಜನರಲ್ಲಿ ಒಂದು ದೊಡ್ಡ ನಂಬಿಕೆ. ಹಾಗೆ ಆಕ್ಸೆಸ್ ಟು ಸರ್ವಿಸ್ ಸೆಂಟರ್ಸ್ ಇರ್ಬೋದು, ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಎಲ್ಲಿ ರಿಪೇರಿ ಆಗತ್ತೆ ಅನ್ನೋದಿರ್ಬೋದು. ಹಾಗೆ ಹೋಂಡಾದು ರೀಸೇಲ್ ವ್ಯಾಲ್ಯೂ ಕೂಡ ಹೆಚ್ಚಿದೆ. ನೀವು 5 ವರ್ಷ 8 ವರ್ಷ ಗಾಡಿನೂ ಇವತ್ತು ಮಾರ್ಕೆಟಲ್ಲಿ ತಗೊಳಕ್ ಹೋದ್ರೆ ಒಂದು ಒಳ್ಳೆ ವ್ಯಾಲ್ಯೂ ಸಿಕ್ಕತ್ತೆ. ರೈಡ್ ಅಂಡ್ ಕಂಫರ್ಟ್ ನಮ್ಮ ದೇಶಕ್ಕೆ ಹೇಳಿ ಮಾಡಿಸಿದ್ದು, ಅಂಡ್ ಯಾರು ಬೇಕಾದರೂ ಉಪಯೋಗಿಸ್ಬೋದು. ರಗ್ಗೆಡ್ ಯೂಸ್ಗೆ ನೀವು ಹಳ್ಳಿ ಕಡೆ ಏನಾದರೂ ತಗೊಂಡೋಗಿ ಸಿಟಿಲಾದರೂ ಯೂಸ್ ಮಾಡಿ, ಅಥವಾ ಹೆಚ್ಚು ಜನ ಒಂದೇ ಗಾಡಿನ ಯೂಸ್ ಮಾಡೋರಾಗಿದ್ರೆ ಮನೆಯಲ್ಲಿ ಎಲ್ಲರಿಗೂ ಈಸಿಯಾಗಿ ಅದರಲ್ಲಿ ಕಲಿಬೇಕು ಅನ್ನೋ ಥರದ್ದೇನು ಇಲ್ಲ, ತಗೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರ್ಬೋದು. ಆ ರೀತಿ ಸಿಂಪಲ್ ಟು ಯೂಸ್, ಈಸಿ ಟು ಯೂಸ್ ಗಾಡಿ. ಐ ಥಿಂಕ್ ಇವಾಗ ನೀವು ಹೇಳಿದ ಪಾಸಿಟಿವ್ಸ್ ಎಲ್ಲ ಓಲಾಗಿ ಹೆಚ್ಚು ಕಮ್ಮಿ ನೆಗೆಟಿವ್ಸ್ ಆಗುತ್ತೆ. ಯಾಕಂದ್ರೆ ಒಂದು ರೈಡ್ ಕಂಫರ್ಟ್ ಹೇಳಿದೆ, ಸಸ್ಪೆನ್ಷನ್ ಅಷ್ಟೊಂದು ಸ್ವಲ್ಪ ಹಾರ್ಡ್ ಇದೆ, ಸೊ ಇಟ್ಸ್ ನಾಟ್ ಕಂಫರ್ಟಬಲ್. 2 ರಿಲಯಬಿಲಿಟಿ, ಕ್ವಾಲಿಟಿ ಇಶ್ಯೂಸ್ ಈ ಫಸ್ಟ್ ಜನರೇಷನ್ ಗಾಡಿಗಳಲ್ಲಿ ಬರುವಂಥದ್ದು, ಎಸ್ಪೆಷಲಿ ಓಲಾನಲ್ಲಿ ಬಿಲ್ಡ್, ಫಿಟ್ ಆ್ಯಂಡ್ ಫಿನಿಶ್ ಕ್ವಾಲಿಟಿ ಆಗಲಿ, ಅಥವಾ ಸಾಫ್ಟ್ವೇರ್ ಇಶ್ಯೂಸ್, ಸಾಫ್ಟ್ವೇರ್ ಬಗ್ಸ್, ಅದೆಲ್ಲ ಇಶ್ಯೂಸ್ ಇದೆ. ಅದಕ್ಕೆ ಸಪೋರ್ಟಿವ್ ಆಗಿರಬೇಕಾಗಂತ ಸರ್ವಿಸ್ ನೆಟ್ವರ್ಕ್ ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ, ಸೊ ಅದು ನೆಗೆಟಿವ್. ಮತ್ತು ಲರ್ನಿಂಗ್ ಕರ್ವ್, ಹೊಸದಾಗಿ ತಗೊಂಡವರಿಗೆ ಕಲ್ತ್ಕೊಳ್ಳೋದು ಭಾಳ ಇದೆ. ಆಕ್ಸಿಲರೇಟರು, ಬ್ರೇಕಿಂದ ಹಿಡಿದು ಹೇಗೆ ಓಡಿಸ್ಬೇಕು, ಎಲ್ಲಿ ಯಾವಾಗ ಚಾರ್ಜ್ ಮಾಡಬೇಕು, ಎಷ್ಟು ಚಾರ್ಜ್ ಇದೆ ಇಲ್ವಾ ನೋಡಬೇಕು, ಪ್ಲ್ಯಾನ್ ಮಾಡಬೇಕು. ನೀವು ನಾಳೆ ಸ್ವಲ್ಪ ದೂರ ಹೋಗ್ತೀರಾ ಅಂದರೆ ಹಿಂದಿನ ದಿನ ಬ್ಯಾಟ್ರಿ ಚೆಕ್ ಮಾಡಿ ಚಾರ್ಜ್ ಮಾಡ್ಕೋಬೇಕು. ಸೊ ಸ್ವಲ್ಪ ಟೆಕ್ ಸ್ಯಾವಿ ಆಗಿರ್ಬೇಕು ಇದನ್ನು ಉಪಯೋಗಿಸ್ಕೋಬೇಕು ಅಂದರೆ. ಸೊ ಅದ್ರ ಜೊತೆಗೆ ರಿಲೇಟೆಡ್ ಎಲ್ಲ ನೆಗೆಟಿವ್ಸೂ ಇದರಲ್ಲಿ ಇದೆ. ಟೆಕ್ ಸ್ಯಾವಿ ಆಗಿರೋರಿಗೆ, ನಾನು 2 ವರ್ಷಕ್ಕೆ ಒಂದ್ಸರಿ ಫೋನ್ ಚೇಂಜ್ ಮಾಡ್ತೀನಿ, ನನಗೆ ಲೇಟೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಬೇಕು ಅನ್ನೋಂಥವ್ರಿಗೆ ಒಳ್ಳೆ ಗಾಡಿ. ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ರೆಡಿ ಆಗಿರಬೇಕು. ನಾನು ಸ್ವಲ್ಪ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ನನಗೆ ಎಕ್ಸೈಟ್ಮೆಂಟ್ ಇರಬೇಕು. ಎಕ್ಸೈಟ್ಮೆಂಟ್ ಅಂದರೆ ಒಂದೊಂದು ದಿನ ಹೈ ಎಕ್ಸೈಟ್ಮೆಂಟ್ ಇರುತ್ತೆ, ಸೂಪರ್ ಆಗಿದೆ ಗಾಡಿ ಅಂತ ಎಕ್ಸೈಟ್ಮೆಂಟ್ ಇರುತ್ತೆ. ಇನ್ನೂ ಕೆಲವು ದಿನ ಯಾಕಾದರೂ ತಗೊಂಡ ಈ ಗಾಡಿ ಅನ್ನೋ ಇದು ಇರುತ್ತೆ. ಸೊ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋವಂಥವ್ರಿಗೆ ನನಗೆ ಪವರ್ ಬೇಕು, ಪರ್ಫಾರ್ಮೆನ್ಸ್ ಬೇಕು, ಸ್ಪೀಡ್ ಬೇಕು, ಆ ಎಲ್ಲ ಎಕ್ಸ್ಪೀರಿಯೆನ್ಸು ತಗೊಂಡು
ನೆಗೆಟಿವ್ಸ್ನು ನಾನು ಒಪ್ಕೋತೀನಿ ಅನ್ನೋಂಥವ್ರಿಗೆ ಮಾತ್ರ ಓಲಾ ನಡೆಯುತ್ತೆ. ನನ್ನ ತಂದೆ ತಾಯಿ ಕೊಡಬೇಕು, ಅವರು ಹೋಗಿ ಓಡಾಡಕ್ಕೆ ಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಕೀ ಇಲ್ಲ ಅನ್ಲಾಕ್ ಮಾಡೋದಾಗಲಿ ಅಥವಾ ಎಲ್ಲಾದರೂ ನಿಂತೋಯ್ತಂದ್ರೆ ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಸಿಚುವೇಶನ್ಗಳಲ್ಲಿ ಓಲಾ ವರ್ಕ್ ಆಗೋದಿಲ್ಲ. ತುಂಬ ಕಡಿಮೆ ಓಡಿಸೋರಿಗೂ ಕಾಸ್ಟ್ ಸಬ್ಸ್ಟ್ಯಾನ್ಷಿಯೇಟ್ ಆಗೋದಿಲ್ಲ. ಯಾಕಂದರೆ ಇದು ಕಂಪೇರ್ ಮಾಡಿದ್ರೆ 45,000 ರೂಪಾಯಿ ಜಾಸ್ತಿ ಆಗುತ್ತೆ. ಅದನ್ನು ರಿಕವರ್ ಮಾಡೋಷ್ಟು ಟೈಮ್ ಇರೋದಿಲ್ಲ ನೀವು ಜಾಸ್ತಿ ಓಡಿಸದೇ ಇದ್ರೆ. ಅದಕ್ಕೆ ಸರಿಯಾಗಿ ಇವಾಗ ಓಲಾ S1 ಏರ್ ಅಂತ ಬಿಟ್ಟಿದ್ದಾರೆ, ಅಥವಾ ಬೇರೆ ಈಕ್ವಲೆಂಟ್ ಗಾಡಿಗಳು ಬರ್ತಾ ಇದ್ದಾವೆ. ಅದು ಮೈಟ್ ಬಿ ಅ ಬೆಟರ್ ಆಪ್ಷನ್. ಕಡಿಮೆ ರೇಂಜ್ ಇರುತ್ತೆ, ಬಟ್ ನೀವು ಕಡಿಮೆ ಓಡಿಸೋದ್ರಿಂದ ಅದರಿಂದ ಏನೂ ಅಫೆಕ್ಟ್ ಆಗೋದಿಲ್ಲ. ಸೊ ಎಲೆಕ್ಟ್ರಿಕ್ ಬೇಕು ನನಗೆ, ಈ ಸೌಂಡ್ಲೆಸ್ ಡ್ರೈವಿಂಗ್ ಇಷ್ಟ ಅನ್ನೋಂಥರಿಗೆ ಬೇರೆ ಆಪ್ಷನ್ಸು ಇದ್ದಾವೆ. ಹಾಗೆ ಆಕ್ಟಿವಾ ಯಾರು ತಗೊಬೇಕು ಅಂತ ಯೋಚನೆ ಮಾಡಿದ್ರೆ ಆಲ್ರೆಡಿ 2 ಲಕ್ಷ ಜನ ಪ್ರತಿ ತಿಂಗಳು ತಗೊಳ್ತಿದ್ದಾರೆ. ಹಾಗಾಗಿ ನನಗೆ ಗಾಡಿ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಪುರ್ಸೊತ್ತಿಲ್ಲ. ನನಗೆ ಬೇರೆ ಮನೇಲಿದ್ದವರು ಓಡಿಸ್ಬೇಕು, ಕಂಫರ್ಟಬಲ್ ಇರಬೇಕು, ಅದು ಒಂದು ಅಡಿಷ್ನಲ್ ಯೋಚನೆ ಮಾಡೋ ಅಂಥ ಒಂದು ವಿಷಯ ಆಗಬಾರ್ದು. ನನಗೆ ದಿನನಿತ್ಯ ಸ್ಟಾರ್ಟ್ ಮಾಡಬೇಕು, ಹೋಗಬೇಕು, ಪೆಟ್ರೋಲ್ ಖಾಲಿ ಆಯ್ತಾ ಪೆಟ್ರೋಲ್ ಹಾಕ್ಸ್ಕೊಬೇಕು, ಮತ್ತೆ ಹೋಗ್ತಾ ಇರಬೇಕು. ಆ ರೀತಿ ಹಾಗೇನೆ ಒಂದಿಷ್ಟು ಸಾಮಾನು ಇಟ್ಕೊಳೋದಕ್ಕೆ, ಮುಂದೆಗಡೆ ಹಿಂದೆಗಡೆ ಸಾಮಾನು ಇಟ್ಕೊಳೋದಕ್ಕೆ, ರಫ್ ರೋಡ್ನಲ್ಲಿ ಹೋಗೋದಕ್ಕೆ ಎಲ್ಲದಕ್ಕೂ ಹೇಳಿ ಮಾಡಿಸಿದಂಥ ಗಾಡಿ ಅದು. ಸೊ 2 ಗಾಡಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ವಿವರಣೆ ಮಾಡಿದ್ದೀವಿ. ಇನ್ನೂ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ನಾವು ಅದನ್ನು ನಮ್ಮ ಆದಷ್ಟು ತಕ್ಕಮಟ್ಟಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಚಾನಲ್ನಲ್ಲಿ ಇನ್ನೂ ಯಾವ ಗಾಡಿಗಳನ್ನ ರಿವ್ಯೂ ಮಾಡಿ ನಿಮ್ಮ ಮುಂದೆ ತರಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಸಹ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಲಾದು ಹೊಸ ವರ್ಷನ್ಸ್ ಬರ್ತಿದೆ, ಅದು ಬಂದಾಗ ಆ ವರ್ಷನ್ಗಳನ್ನು ಕೂಡ ರಿವ್ಯೂ ಮಾಡೋಣ. ಹೌದು, ಖಂಡಿತ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಹೊಸ ವಿಡಿಯೋ ಬಂದಿದ್ದು ಗೊತ್ತಾಗುತ್ತೆ. ಹಾಗೇನೆ ರೆಸ್ಪಾನ್ಸಿಬಲ್ ಆಗಿ ಡ್ರೈವ್ ಮಾಡಿ. ನಮಸ್ಕಾರ.